Order flow is one of the best trading concepts you can ever learn. ಬಾಸ್ ನೀವು ಎ ಐಗಾದರೂ ಕೇಳಿ ಅಥವಾ ನೀವು ವರ್ಲ್ಡ್ ಚಾಂಪಿಯನ್ಸ್ಗಾದರೂ ಕೇಳಿ, ದೇ ವಿಲ್ ಆಲ್ವೇಸ್ ಸೇ ಬಾಸ್ ಆರ್ಡರ್ ಫ್ಲೋ ಈಸ್ ದ ಎಡ್ಜ್. ಸೊ ದ್ಯಾಟ್ಸ್ ದ ರೀಸನ್ ನಾನು ಯೂಟ್ಯೂಬಲ್ಲಿ ಫ್ರೀ ಆರ್ಡರ್ ಫ್ಲೋ ಕೋರ್ಸ್ನ ಇಡ್ತಾ ಇದ್ದೀನಿ, ಸೊ ದಟ್ ನಿಮಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಆರ್ಡರ್ ಫ್ಲೋ ಬಗ್ಗೆ ಅಂತ. ಆ್ಯಂಡ್ ಫಾರ್ ಅಡ್ವಾನ್ಸ್ ಲೆವೆಲಾಗಿ ಕಲಿಬೇಕಂದ್ರೆ ನಾನು ಹೇಳ್ತೀನಿ ನಿಮಗೆ ಏನೇನು ಮಾಡಬೇಕು ಅಂತ. ಫಸ್ಟ್ ಫ್ರಮ್ ಬೇಸಿಕ್ಕಿಂದ ಕೂಡ ಅರ್ಥ ಮಾಡ್ಕೊಳ್ಳೋಣ. ದಟ್ ಒನ್ ಆಫ್ ದ ಮೋಸ್ಟ್ ಯೂಸ್ ಕಾನ್ಸೆಪ್ಟ್ ಬೈ ದ ವರ್ಲ್ಡ್ ಚಾಂಪಿಯನ್ಸ್, ಎಕ್ಸಾಕ್ಟ್ಲಿ ದ್ಯಾಟ್ ಈಸ್ ಆರ್ಡರ್ ಫ್ಲೋ. So hello everyone, how are you all? Welcome back to my channel. So ಫ್ರೀ ಆರ್ಡರ್ ಫ್ಲೋ ಕೋರ್ಸ್ನ ನಾವು ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ನಾವು ಅರ್ಥ ಮಾಡ್ಕೊಳ್ಳೋಣ ಸರ್. ದಿಸ್ ಟಾಪಿಕ್ ಈಸ್ ಗೋಯಿಂಗ್ ಟು ಬ್ಲೋ ಯೋರ್ ಮೈಂಡ್. ನಾನು ಇವಾಗ ಹೇಳ್ತಾ ಇದ್ದೀನಿ. ನಾನೇನಕ್ಕೆ ಆರ್ಡರ್ ಫ್ಲೋ ಬಗ್ಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಒಂದು ಸರ್, ಮುಂಚೆ ಪ್ಲ್ಯಾಟ್ಫಾರ್ಮ್ಸ್ ಅಷ್ಟು ಈಸಿಯಾಗಿ ನಿಮಗೆ ಸಿಗ್ತಾ ಇರಲಿಲ್ಲ. ಮುಂಚೆ ಆದರೆ ನೀವು ಡೇಟಾ ಫೀಡಲ್ಲಿ ಡೇಟಾ ತೊಗೊಬೇಕಿತ್ತು, ನಿಂಜಾ ಟ್ರೇಡರು, ಮೋಟಿವೇವು ಈ ಥರದಲ್ಲಿ ಯೂಸ್ ಮಾಡಬೇಕಾಗಿತ್ತು. ಎಷ್ಟೊಂದು ಕಡೆ ನಿಮಗೆ NSE ಡೇಟಾ ಸಿಗೋಲ್ಲ. ಆ್ಯಂಡ್ ಇವಾಗಲೂ ಕೂಡ ಎಷ್ಟೊಂದು ಕಡೆ ನಿಮಗೆ BSE ಡೇಟಾ ಸಿಗೋಲ್ಲ. ಫಾರ್ ಎಕ್ಸಾಂಪಲ್ ಸೆನ್ಸೆಕ್ಸ್ ಮಾಡಬೇಕು, ಬೆಂಕ್ ಎಕ್ಸ್ ಮಾಡಬೇಕು ಅಂದರೆ ಎಷ್ಟೊಂದು ಕಡೆ ಇವಾಗಲೂ ಕೂಡ ಸಿಗೋಲ್ಲ. ಬಟ್ ಇವಾಗ ಎಷ್ಟು ರೆಡಿ ಇದೆ ಅದನ್ನು ನಾವು ಮಾಡ್ಬೋದಲ್ಲ. ಎಷ್ಟೊಂದು ಜನ ಕ್ರಿಪ್ಟೋ ಮಾಡ್ತಾರೆ, ಫೋರೆಕ್ಸ್ ಮಾಡ್ತಾರೆ, NSE ರಿಲೇಟೆಡ್ ಮಾಡ್ತಾರೆ, ಅಥವಾ MCX ರಿಲೇಟೆಡ್ ಮಾಡ್ತಾರೆ. ಇಷ್ಟನ್ನು ನಾವು ಮಾಡ್ಬೋದು, ರೈಟ್? ನಾವು ಆರ್ಡರ್ ಫ್ಲೋನ ಮಾಡೋಕ್ಕೆ ಪೇಯ್ಡ್ ದಾರಿನೂ ಇದೆ, ಫ್ರೀ ದಾರಿನೂ ಇದೆ. ನಿಮಗೆ ಎರಡೂ ಹೇಳ್ಕೊಡ್ತೀನಿ. ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸರ್, ಯಾವುದ್ರಲ್ಲಿ ಟ್ರೇಡ್ ಮಾಡಬೇಕು, ಹೆಂಗೆ ನೋಡಬೇಕು, ಏನು ಮಾಡಬೇಕು ಅಂತ. ಸೊ ದಿಸ್ ಇಸ್ ದ ಎಪಿಸೋಡ್ 1 ಆಫ್ ಆರ್ಡರ್ ಫ್ಲೋ ಸೀರೀಸ್. ಓಕೆ, ಸೊ ಈ ನೋಟ್ಸ್ ಕೂಡ ನಾನು ಮಾಡ್ಕೊಂಡಿದ್ದೀನಿ ಇವತ್ತೊಂದಕ್ಕೆ. ಆ್ಯಂಡ್ ಈ ನೋಟ್ಸ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ ಒನ್ಸ್ ವಿ ಕಂಪ್ಲೀಟ್ ದ ಕೋರ್ಸ್. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಇದ್ರದ್ದು PDF. ಯು ಕ್ಯಾನ್ ಡೌನ್ಲೋಡ್ ಇಟ್ ಸೊ ದಟ್ ನಿಮಗೆ ರಿವಿಷನ್ ಮಾಡ್ಕೊಳೋಕ್ಕೆ ಒಳ್ಳೆಯದಾಗುತ್ತೆ. ಸರ್, ಪ್ಲ್ಯಾಟ್ಫಾರ್ಮ್ ಏನೋ ಇವಾಗ ಅವೈಲೇಬಲ್ ಇದೆ. ವಾಟ್ ಈಸ್ ಅನದರ್ ರೀಸನ್? ಅನದರ್ ರೀಸನ್ ಈಸ್ ವೆರಿ ಸಿಂಪಲ್ ಸರ್. ಇದನ್ನು ವರ್ಲ್ಡ್ ಚಾಂಪಿಯನ್ಸ್ ಯೂಸ್ ಮಾಡ್ತಾರೆ. ವರ್ಲ್ಡ್ ಚಾಂಪಿಯನ್ಸ್ ಇನ್ ದ ಸೆನ್ಸ್, ಯಾರ್ಯಾರು ಟಾಪ್ ಟ್ರೇಡರ್ಸ್ ಇದ್ದಾರೆ, ಜಗತ್ತಿನಲ್ಲಿ ಇರೋವಂಥ ಟಾಪ್ ಟ್ರೇಡರ್ಸ್ ಎಲ್ಲರೂ ಆರ್ಡರ್ ಫ್ಲೋನ ಯೂಸ್ ಮಾಡ್ತಾರೆ. ನೀವು ನೋಡ್ಬೋದು, ಇಲ್ಲಿ ನಾನೊಂದು ಇಮೇಜ್ ಹಾಕಿದ್ದೀನಿ. ಇಲ್ಲಿ ಯು ಕ್ಯಾನ್ ಸಿ ದೀಸ್ ಇಮೇಜ್, ರೈಟ್? ಈ ಇಮೇಜಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆ್ಯಂಡ್ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಲೆಟ್ ಮಿ ಟೆಲ್ ಯು ಯಾರು ಇದ್ದಾರೆ ಈ ವ್ಯಕ್ತಿ. ದಿಸ್ ಇಸ್ ಕಾಲ್ಡ್ ಪ್ಯಾಟ್ರಿಕ್ ನೀಲ್. ದಿಸ್ ಪರ್ಸನ್ ಈಸ್ ಅ ವರ್ಲ್ಡ್ ಚಾಂಪಿಯನ್ ಟ್ರೇಡಿಂಗಲ್ಲಿ. ಈಗ ಕ್ರಿಕೆಟಲ್ಲಿ ವರ್ಲ್ಡ್ ಚಾಂಪಿಯನ್ ಇರ್ತಾರಲ್ಲ, ವಿರಾಟ್ ಕೊಹ್ಲಿ, ಆ ಥರ ಇವರು ಟ್ರೇಡಿಂಗ್ ಇಂಡಸ್ಟ್ರಿಯ ವಿರಾಟ್ ಕೊಹ್ಲಿ. ಓಕೆ, ಇವ್ರು ಯಾರು ಸರ್? ಹೀ ಈಸ್ ನನ್ ಅದರ್ ದೆನ್ ICT. ಯಾರು ಸರ್ ICT? ಯೂಟ್ಯೂಬಲ್ಲಿ ಒಂದು ಚಾನಲ್ ಇದೆ ಕಾಲ್ಡ್ ICT ಇನ್ನರ್ ಸರ್ಕಲ್ ಟ್ರೇಡರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಇವರೇ ಒಂದು ಪ್ರೈಸ್ ಆ್ಯಕ್ಷನ್ ಏನೋ ಒಂದು ಕಾನ್ಸೆಪ್ಟಲ್ಲಿ ಪ್ರೈಸ್ನ ಅನಲೈಸ್ ಮಾಡುವಂಥ ಒಂದು ರೀತಿಯನ್ನು ಇವರು ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಈ ವ್ಯಕ್ತಿ ರಾಬಿನ್ಸ್ ಕಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಏನಾಯ್ತು ಸರ್? ಇವರು 91% ಲಾಸಲ್ಲಿದ್ದರು. ಬಟ್ ಇವರು ಪ್ಯಾಟ್ರಿಕ್ ನೀಲ್, ಹೂ ವಾಸ್ ಯೂಸಿಂಗ್ ದಿ ಆರ್ಡರ್ ಫ್ಲೋ ಆ್ಯಸ್ ಇಸ್ ಎಡ್ಜ್, ಇವರು 245% ರಿಟರ್ನ್ಸ್ನ ಜನ್ರೇಟ್ ಮಾಡಿದೆ. 245% ರಿಟರ್ನ್ಸ್. ಸೊ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಕಾನ್ಸೆಪ್ಟ್ ಕಡೆಗೆ ನೀವು ಸ್ವಲ್ಪ ಒಲವು ತೋರಿಸ್ಬೇಕಂತ. ವೇ ಶುಡ್ ಯು ಲರ್ನ್, ಯಾವುದನ್ನು ಕಲಿಬೇಕು ಅಂತ. ಫಸ್ಟ್ ಆಫ್ ಆಲ್, ನನಗೆ ಮುಂಚೆನೇ ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ನನಗೇನು ಇಷ್ಟ ಆಗ್ತಾ ಇರಲಿಲ್ಲ. ಬಿಕಾಸ್ ನೀವು ನೋಡ್ಬೋದು, ನಾನು ಮುಂಚೆಯಿಂದನೂ ಆಪ್ಷನ್ ಚೈನು, ಡೇಟಾ ಬೇಸ್ಡ್ ಟ್ರೇಡಿಂಗ್ ಮಾಡ್ತಿದ್ದೆ. ನಾನು ಮುಂಚೆಯಿಂದನೂ ಆಪ್ಷನ್ ಚೈನ್, ಓಪನ್ ಇಂಟ್ರೆಸ್ಟ್, ವಾಲ್ಯೂಮ್ ಬೇಸ್ಡ್ ಈ ಥರ. ಆ್ಯಂಡ್ ನಾನೇನಿಗೆ ಸರ್ ಆರ್ಡರ್ ಫ್ಲೋ ಬಗ್ಗೆ ಮಾತಾಡ್ತಾ ಇದ್ದೀನಿ? ಆರ್ಡರ್ ಫ್ಲೋ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನನಗಿದು ಕ್ಯಾಂಡಲ್ಸ್ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ದಿಸ್ ಕ್ಯಾಂಡಲ್ಸ್. ನನಗೆ ಕ್ಯಾಂಡಲ್ ಒಳಗಡೆ ಇರಬೇಕು, ಡೇಟಾ ಬೇಕು ನನಗೆ. ನನ್ನ ಡೇಟಾ ಇಲ್ಲ ಅಂದರೆ ನನಗೆ ಟ್ರೇಡ್ ಮಾಡೋಕ್ಕಾಗಲ್ಲ. ನನಗೆ ನೀವೇನಾದರೂ ಒಂದು ನಾರ್ಮಲ್ ಕ್ಲೀನ್ ಚಾರ್ಟ್ ಕೊಟ್ಬಿಟ್ರಿ, ಬರೀ ಕ್ಯಾಂಡಲ್ ಇರೋದು ಅಂದರೆ, ನೀನು ಹೇಳು ಮನೋಜ್ ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅಂದರೆ ನಾನು ದೇವರನ್ನೇ ಹೇಳೋಕ್ಕಾಗಲ್ಲ. ಅದು ಯಾರ್ಯಾರು ಏನೇನು ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ ಬಾಸ್, ಬಟ್ ನಾನಂತೂ ಹೇಳೋಕ್ಕಾಗಲ್ಲ. ಓಕೆ, ಫಾರ್ ಮೀ ಐ ಕಾಂಟ್. ಸೊ ನಾನು ಅದಕ್ಕೆ ಡೇಟಾ ಬೇಸ್ಡ್ ಟ್ರೇಡಿಂಗ್ ಮಾಡ್ತೀನಿ. ಸೊ ನಾನೇನು ಮಾಡ್ತೀನಿ, ಐ ಲುಕ್ ಇನ್ ಟು ಇನ್ಸೈಡ್ ಡೇಟಾ. ಸರ್, ಆಪ್ಷನ್ ಚೈನಲ್ಲಿ ನಾನು ನೋಡ್ತೀನಿ ವಾಲ್ಯೂಮ್ಸು, ಓಪನ್ ಇಂಟ್ರೆಸ್ಟ್ ಹೇಗೆ ಆ ಲೆವೆಲ್ ಜನ್ರೇಟ್ ಆಗ್ತಿದ್ದಾರೆ ಅಂತ. ಅದ್ರ ಪ್ರಕಾರ ನಾನು ಡಿಸಿಷನ್ ಮೇಕಿಂಗ್ ಮಾಡ್ಬೋದು. ಆರ್ಡರ್ ಫ್ಲೋನಲ್ಲಿ ನಾನು ನೋಡ್ತೀನಿ ಅಬ್ಸಾರ್ಪ್ಷನ್ ಆಗ್ತಿದೆಯಾ, ಪಾಯಿಂಟ್ ಆಫ್ ಕಂಟ್ರೋಲ್ ಎಲ್ಲಿದೆ, VWAP ಏನು ಹೇಳ್ತಿದೆ, ಟ್ರೆಂಡ್ ಯಾವ ಕಡೆ ಇದೆ, ವ್ಯಾಲ್ಯೂ ಏರಿಯಾ ಹೈ, ವ್ಯಾಲ್ಯೂ ಏರಿಯಾ ಲೋ ಎಲ್ಲೆಲ್ಲಿದೆ, ಇದನ್ನೆಲ್ಲ ನಾವು ಕಂಡುಹಿಡಿತೀವಿ.
ಮಾರ್ಕೆಟ್ ಪ್ರೊಫೈಲ್ ಇದೆಲ್ಲ ಕಲಿತೀವಿ ನಾವು, ಟಿ ಪಿ ಒ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್, ಆರ್ಡರ್ ಫ್ಲೋ ಬೇಸ್ಡ್. ಇಲ್ಲಿ ಏನಿದೆ ಅಂದರೆ ಇಲ್ಲಿ ಒಂದು ಡೇಟಾ ಇದೆ. ನಾವಿಲ್ಲಿ ಸುಮ್ಮನೆ ಏನೋ ಅಂತ ಒಂದು ಟ್ರೇಡ್ ಮಾಡಲ್ಲ. ಇಲ್ಲಿ ವಿ ಹ್ಯಾವ್ ದ ಡೇಟಾ ವಿಚ್ ಪ್ರೂವ್ಸ್ ಅವರ್ ಪಾಯಿಂಟ್. ಅದಕ್ಕೋಸ್ಕರ ಐ ಸ್ಟಾರ್ಟೆಡ್ ಟು ಯೂಸ್ ಆರ್ಡರ್ ಫ್ಲೋ. ನಾವು ಈ ಕೋರ್ಸ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಆರ್ಡರ್ ಫ್ಲೋನ ನೀವು ಹೆಂಗೆ ಯೂಸ್ ಮಾಡ್ಬೋದು ಅಂತ. ಬಾಕಿ ಈ ಥರ ಇವ್ರು ಲಾಸ್ ಮಾಡಿಕೊಂಡು ಇವ್ರು ಪ್ರಾಫಿಟ್ ಮಾಡಿಕೊಂಡು ಇವ್ರ ಕಥೆನ ನೀವು ಬೇಕಂದರೆ ಕೇಳ್ಬೋದು, ಬೇರೆ ಈಗ ಎಲ್ಲದು ಕೂಡ. ನೋಡಿ, ಒಂದಷ್ಟು ವರ್ಲ್ಡ್ ಚಾಂಪಿಯನ್ಸ್ಗಳಿದ್ದಾರೆ. ಫ್ಯಾಬಿಯೋ ವ್ಯಾಲೆಂಟಿನಿ ಆಗಿರ್ಬೋದು, ಪ್ಯಾಟ್ರಿಕ್ ನೀಲ್ ಇವಾಗ ತೋರಿಸೋದಲ್ಲ ಅವರಾಗಿರ್ಬೋದು, ಅಥವಾ ಜಾನ್ ಗ್ರೇಡಿ ಆಗಿರ್ಬೋದು, ಅಥವಾ ಗ್ಯಾರಿ ನಾರ್ಡನ್ ಆಗಿರ್ಬೋದು, ಅಥವಾ ಟಾಮ್ ಆಗಿರ್ಬೋದು. ಆಲ್ ದೀಸ್ ಪೀಪಲ್ ಆರ್ ಇನ್ಫ್ಯಾಕ್ಟ್ ಇವ್ರೇನಿದ್ದಾರಲ್ಲ, ಈಸ್ ದ ಟೀಚರ್ ಫಾರ್ ದೀಸ್ ಟು. ಒನ್ ಪಾರ್ಟ್ ಆಫ್ ದ ಟ್ರೇಡಿಂಗ್ ಟೈಮಲ್ಲಿ ಇವರಿಬ್ಬರಿಗೆ ಮೆಂಟರ್ ಆಗಿದ್ರು ಇವರು. ಸೊ ಎಸ್, ಓಕೆ. ಎನಿವೇಸ್, ನಾವು ಆರ್ಡರ್ ಫ್ಲೋನ ನಾವು ಏನಕ್ಕೆ ಸರ್ ಕಲಿಬೇಕು, ಏನಕ್ಕೆ ಆರ್ಡರ್ ಫ್ಲೋ ಕಲಿಬೇಕು? ಆ್ಯಕ್ಯುರೇಟ್ ಎಂಟ್ರಾ ವಿತ್ ಡೇಟಾ ಡ್ರಿವನ್ ಸ್ಟಾಪ್ ಲಾಸ್ ಆ್ಯಂಡ್ ಪ್ಲೇಸ್ಮೆಂಟ್. ಸರ್, ಎಂಟ್ರೀಸ್ ಮಾಡೋಕ್ಕೆ ನಿಮಗೆ ಒಂದು ಡೇಟಾ ಇದೆ, ಸ್ಟಾಪ್ ಲಾಸ್ ಇಡೋಕ್ಕೆ ನಿಮಗೊಂದು ಡೇಟಾ ಇದೆ. ಸುಮ್ಮನೆ ಗಾಳೀಲಿ ಇಡ್ತಿಲ್ಲ. ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಸರ್ ಇಲ್ಲಿ ಬ್ರೇಕ್ಔಟ್ ಆಗೋಯ್ತು, ಕ್ಯಾಂಡಲ್ ಕ್ಲೋಸ್ ಆಗೋಯ್ತು, ನಾನು ಮಾಡ್ಬಿಟ್ಟೆ ಎಂಟ್ರಿ. ಸ್ವಿಂಗ್ ಲೋ, ಸ್ಟಾಪ್ ಲಾಸ್ ಇಷ್ಟೆರಡು ಕರೆಕ್ಟಾಗಿ ಮಾಡ್ತಾರೆ. ಟಾರ್ಗೆಟ್ ಏನು ಸರ್? 1:2, 1:3, 1:4. ಹೇಗಾಗುತ್ತೆ? ಏನೋ ಕಾರಣ ಇರಬೇಕಲ್ಲ 1:2 ಇಡೋಕ್ಕೆ. 1:1 ಆದಮೇಲೆ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು, ಏನು ಮಾಡ್ತೀರಾ? ಅಬ್ಸಾರ್ಬ್ ಆಗೋಯ್ತು, ಏನು ಮಾಡ್ತೀರಾ? ಸೊ ಆಮೇಲೆ ಹೇಳೋದು ಸರ್ ನನ್ನ ಸ್ಟಾಪ್ ಲಾಸ್ ಇಟ್ಟು ಆಗ್ಬಿಟ್ಟು ಆಮೇಲೆ ಟಾರ್ಗೆಟ್ ಹೊಟ್ಟೋಯ್ತು ಸರ್. ಟ್ರೇಡಿಂಗ್ ಸರಿ ಇಲ್ಲ ಸರ್. ಸೊ ಒಂದು ಇಂಡಿಕೇಟರ್ ಬೇಕು ಸರ್. ಸೊ ಒಂದು ಸೆನ್ಸ್ ಇರಬೇಕು ಟ್ರೇಡ್ ಮಾಡೋದಲ್ಲಿ. ಸ್ಪಾಟಿಂಗ್ ಫೇಕ್ ಬ್ರೇಕ್ಔಟ್ಸ್ ಆ್ಯಂಡ್ ಮಾರ್ಕೆಟ್ ಟ್ರಪ್. ಸರ್ ಇದು ತುಂಬ ಇಂಪಾರ್ಟೆಂಟ್. ಫೇಕ್ ಬ್ರೇಕ್ಔಟ್ಸ್, ರೈಟ್? ಬ್ರೇಕ್ಔಟ್ ಆಗುತ್ತೋ ಇಲ್ಲೋ ಜನಕ್ಕೆ ಗೊತ್ತೇ ಇಲ್ಲ. ಎನಿವೇಸ್, ಮೆಷರಿಂಗ್ ದ ಟೂ ಸ್ಟ್ರೆಂತ್ ಆಫ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಝೋನ್. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಝೋನಲ್ಲಿ ಏನು ಬಿಹೇವಿಯರ್ ನಡೀತಿದೆ, ಅಲ್ಲಿ ಅಗ್ರೆಸಿವ್ ಬೈಯರ್ಸ್ ಇದ್ದಾರಾ, ಸೆಲ್ಲರ್ಸ್ ಇದ್ದಾರಾ, ಆಕ್ಷನ್ ಮುಗಿದೋಗಿದೆಯಾ, ಆಕ್ಷನ್ ಏನೋ ಇದೆಯಾ, ಅದು ಅರ್ಥ ಆಗುತ್ತೆ. ಓಕೆ. ಅಂಡರ್ಸ್ಟ್ಯಾಂಡಿಂಗ್ ಲೈವ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಪ್ರೆಷರ್, ಅದೇ ಸೇಮ್ ನಾನು ಹೇಳಿದ್ನಲ್ಲ ಅದೇ. ಟ್ರ್ಯಾಕಿಂಗ್ ಇನ್ಸ್ಟಿಟ್ಯೂಷನಲ್ ಆ್ಯಕ್ಟಿವಿಟೀಸ್, ಇದು ಬೇಸಿಕ್ ನಿಮ್ಮೆಲ್ಲ ಗೊತ್ತೇ ಇದೆ. ಬೆಟರ್ ಟ್ರೇಡ್ ಎಕ್ಸಿಕ್ಯೂಷನ್, ಇದು ಗೊತ್ತಿದೆ. ಇದೆಲ್ಲ ಜಾಸ್ತಿ ಏನು ಹೇಳ್ತೀನಿ ಅದನ್ನು ನೀವು ಫೋಕಸ್ ಮಾಡಿ. ಜಾಸ್ತಿ ಇದೆಲ್ಲ ಸುಮ್ಮನೆ ಬರಿಬೇಕಂತ ಬರ್ತಿದ್ದೀವಿ ಅಷ್ಟೇ. ಎನಿವೆ, ಫಸ್ಟ್ ಟಾಪಿಕ್ ನಾವು ಅರ್ಥ ಮಾಡ್ಕೊಬೇಕು, ಆಕ್ಷನ್ ಮಾರ್ಕೆಟ್ ಥಿಯರಿ. ಸರ್ ಆಕ್ಷನ್ ಅಂತೂ ನೀವು ನೋಡಿದ್ದೀರಾ, IPL ಆಕ್ಷನ್. ರಿಷಬ್ ಪಂತ್ಗೆ 27 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ ಸಂಜೀವ್ ಗೋಯಂಕ. ಸೊ ಅದೇ ಥರ ಇಲ್ಲೊಂದು ಆಕ್ಷನ್ ಕೂಡ ನಡೆಯುತ್ತೆ ನಮ್ಮ ಮಾರ್ಕೆಟಲ್ಲಿ ಕೂಡ. ಇದರ ನಮ್ಮ ಕಾವ್ಯ ಮರಣ್ ಬಿಡ್ ಮಾಡ್ತಾರೆ 1 ಕೋಟಿ 2 ಕೋಟಿ ಆ ಥರ. ಇಲ್ಲೂ ಕೂಡ ಬಿಡ್ ಆ್ಯಂಡ್ ಆಸ್ಕ್ ಅಂತ ಇರುತ್ತೆ. ಸಮಥಿಂಗ್ ಲೈಕ್ ಬಿಡ್ ಆ್ಯಂಡ್ ಆಸ್ಕ್. ಬಿಡ್ ಆ್ಯಂಡ್ ಆಸ್ಕ್ ಅಂದರೆ ಏನು ಸರ್? ಅರ್ಥ ಮಾಡ್ಕೊಳ್ಳೋಣ ಅದನ್ನು. ಓಕೆ. ಸೊ ಆಕ್ಷನ್ ಮಾರ್ಕೆಟ್ ಥಿಯರಿ, ದಿಸ್ ಈಸ್ ಅ ಫಸ್ಟ್ ಕಾನ್ಸೆಪ್ಟ್ ಯು ಹ್ಯಾವ್ ಟು ಲರ್ನ್ ಇನ್ ಆರ್ಡರ್ ಫ್ಲೋ. ಫೌಂಡೇಶನ್ ಸರ್ ಇದು. ಓಕೆ, ಮನೆಗೆ ಪಾಯ ಹಾಕ್ದಂಗೆ. ಓಕೆ. ಮಾರ್ಕೆಟ್ ಈಸ್ ನಾಟ್ ಅ ರ್ಯಾಂಡಮ್ ಲೈನ್ ಮೂವಿಂಗ್ ಅಪ್ ಆ್ಯಂಡ್ ಡೌನ್. ದ ಮಾರ್ಕೆಟ್ ಈಸ್ ಕಂಟಿನ್ಯೂಸ್ ಆಕ್ಷನ್ ವೇ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಕಂಪೀಟ್ ಟು ದ ಫೇರ್ ಪ್ರೈಸ್. ಫೇರ್ ಪ್ರೈಸ್ ಅಂದರೆ ಏನು ಸರ್? ಇವಾಗ ಜನಕ್ಕೆ ಇದೇ ಗೊತ್ತಿಲ್ಲ. ಫೇರ್ ಪ್ರೈಸ್ ಅಂದ್ರೇ ಗೊತ್ತಿಲ್ಲ ಜನಕ್ಕೆ. ಫೇರ್ ಪ್ರೈಸ್ ತುಂಬ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆ ಹತ್ರ ಒಬ್ಬ ಟೊಮೆಟೊ ಮಾರಕ್ಕೆ ಬರ್ತಾನೆ, ಕರೆಕ್ಟ್? ಅವನದ ಒಂದು ಫುಲ್ಲು ಟೊಮೆಟೊ ಇದೆ, ಡಬ್ಬ ಪೂರ್ತಿ ಟೊಮೆಟೊ ಇದೆ. ಫುಲ್ ಗಾಡಿ ತೊಗೊಂಬರ್ತಾನೆ, ಸ್ಪೀಕರ್. ಓಕೆ. ನಾವು ಎಲ್ಲರೂ ಏನಿದ್ದಾರೆ ಯೂಶ್ವಲಿ 20 ರೂಪಾಯಿ kg ಟೊಮೆಟೊ ತೊಗೊತಿದ್ದಾರೆ ಅಂತ ಅಂದ್ಕೊಳೋಣ. ನನಗೆ ರೇಟ್ ಗೊತ್ತಿಲ್ಲ ಟು ಬಿ ಆನೆಸ್ಟ್, ಬಟ್ ಅಂದ್ಕೊಳೋಣ. ಓಕೆ. ಲಾಸ್ಟ್ ಟೈಮ್ ಐ ಹರ್ಡ್ ಇಯರ್ಸ್ ಆಗೋ ಇಟ್ ವಾಸ್ 20 kg, 20 ಅಂತ ಅಂದ್ಕೊಳೋಣ. ಬಟ್ ನಾವು ನನಗೆ ಎಷ್ಟಿದೆ ದೇವರಾಣೆ ಗೊತ್ತಿಲ್ಲ. ನಾವು ಎಲ್ಲರೂ 20 ತೊಗೊತಿದ್ದಾರೆ ಅಂದ್ಕೊಳ್ಳಿ. ದಟ್ ಮೀನ್ಸ್ ದಿಸ್ ಈಸ್ ಅ ಫೇರ್ ವ್ಯಾಲ್ಯೂ. ಸರ್ ಬೈಯರ್ಸು ಒಪ್ಕೊತಿದ್ದಾರೆ, ಸೆಲ್ಲರ್ಸು ಒಪ್ಕೊತಿದ್ದಾರೆ ಆ ಪ್ರೈಸ್ನಲ್ಲಿ ಡೀಲ್ ಮಾಡೋಕ್ಕೆ. ದಿಸ್ ಈಸ್ ಅ ಫೇರ್ ವ್ಯಾಲ್ಯೂ. ನಾವು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಟಾಪಿಕ್ಕು, ಫಾರ್ ಎಕ್ಸಾಂಪಲ್ ಸೆಲ್ಲರ್ ಅನ್ಕೊತಾನೆ, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ, ಒಂದು ಡಿಮ್ಯಾಂಡ್ ಬಂದ್ಬಿಡೋದೇನು,
ಡಿಮಾಂಡ್ ಏನು ಸರ್ ಬಂದ್ಬಿಡ್ತು, ಸರ್ ಸದ್ಯಕ್ಕೆ ಒಳ್ಳೊಳ್ಳೆ ಟೊಮೆಟೊ ಬೆಳೀತಿಲ್ಲ. ಒಳ್ಳೊಳ್ಳೆ ಟೊಮೆಟೊ ಬೆಳೀತಿಲ್ಲ ಬಿಕಾಸ್ ಆಫ್ ದ ವೆದರ್ ಕಂಡೀಷನ್, ಕ್ಲೈಮೇಟ್ ಕಂಡೀಷನ್, ವಾಟ್ ಎವರ್. ಒಳ್ಳೊಳ್ಳೆ ಟೊಮೆಟೊ ಬರ್ತಿಲ್ಲ, ತುಂಬ ರೇರ್ ಆಗಿ ಬರ್ತಿದೆ, ತುಂಬ ಕಡಿಮೆ ಟೊಮೆಟೊ ಇದೆ ವಿಚ್ ಈಸ್ ಕಮಿಂಗ್ ಗುಡ್, ಹೆಲ್ದಿ ಟೊಮೆಟೊ. ಸೊ ಇವಾಗ ಏನಾಗುತ್ತೆ, ದೇರ್ ಇಸ್ ಡಿಮಾಂಡ್. ಕೊಂಡ್ಕೊಳ್ಳೋರು ಎಷ್ಟೊಂದು ಜನ ಇದ್ದಾರೆ, 1000 ಪೀಪಲ್ಸ್ ಒಂದು ಟೊಮೆಟೊ ಎವ್ರಿ ಡೇ. ಟೊಮೆಟೊ ಗೊಜ್ಜು ಮಾಡಬೇಕು, ಟೊಮೆಟೊ ಬಾತ್ ಮಾಡಬೇಕು, ರೈಟ್. ಪಿಜ್ಜಾ ಮೇಲೆ ಟೊಮೆಟೊ ಹಾಕ್ಕೊಬೇಕು, ಮೆನಿ ಥಿಂಗ್ಸ್. ಟೊಮೆಟೊ ಐಸ್ ಕ್ರೀಮ್ ಆ ಥರ ಯಾವುದು ಬರಲ್ಲ, ಸುಮ್ಮನೆ ಹೇಳಿ. ಸೊ ಎನಿವೇಸ್, 20 ರೂಪೀಸ್ ಕೆ ಜಿ ಇರೋದೇನಾಗುತ್ತೆ, ಇವಾಗ ಡಿಮ್ಯಾಂಡ್ ಇರೋದಕ್ಕೆ ಇಟ್ ವಿಲ್ ಸಡನ್ಲಿ ಜಂಪ್ ಟು 100 ರೂಪೀಸ್ ಪರ್ ಕಿಲೋ ಅಂತ ಅಂದ್ಕೊಂಬಿಡೋಣ. 100 ರೂಪೀಸ್ ಪರ್ ಕಿಲೋ ಆಗೋಯ್ತು. 100 ರೂಪೀಸ್ ಪರ್ ಕಿಲೋ ಇದೇನು ಜಂಪ್ ಆಗಿದೆಯಲ್ಲ ಸರ್, ಇಂಬ್ಯಾಲೆನ್ಸ್ ಇಲ್ಲಿ ಕ್ರಿಯೇಟ್ ಆಗೋಯ್ತು. ಓಕೆ, ಇಲ್ಲಿ ಸಡನ್ ರೈಸ್ ಆಗೋಯ್ತು ಪ್ರೈಸ್ನಲ್ಲಿ. ದೇರ್ ಇಸ್ ಅ ಸಡನ್ ರೈಸ್ ಇನ್ ದ ಪ್ರೈಸ್. ಓಕೆ, ಫೇರ್ ವ್ಯಾಲ್ಯೂ ಇಲ್ಲಿದೆ, ಬಟ್ ಇವಾಗ ಏನಾಗೋಯ್ತು ಸರ್, ಮಾರ್ಕೆಟ್ ಇನ್ಕ್ರೀಸ್. ನಾವು ಏನಾಗುತ್ತೆ, ಇವಾಗ ಜನ ಬರ್ತಾರೆ ತೊಗೊತಾರೆ, ಸರ್ ಪೀಪಲ್ ಆರ್ ಎಕ್ಸೆಪ್ಟಿಂಗ್. ಸೆಲ್ಲರ್ ಮಾಡ್ತಾನೆ ಕಾಸ್ಟ್ಲಿಯಾಗಿ, ಬಟ್ ಬೈಯರ್ಸ್ ಆರ್ ಎಕ್ಸೆಪ್ಟಿಂಗ್ ಇಟ್. ನಾವು ಸಡನ್ನಾಗಿ ಕ್ಲೈಮೇಟ್ ವೆದರ್ ಎಲ್ಲ ಸರಿ ಆಗೋಯ್ತು. ಸೊ ಇದೇನಾಗುತ್ತೆ, ಪ್ರೈಸ್ ಇಮಿಡಿಯೇಟ್ಲಿ ಕೆಳಗಡೆ ಬಂದ್ಬಿಡುತ್ತೆ. ಸರಿ ಸರ್, ಕ್ಲೈಮೇಟ್ ಎಲ್ಲ ಸರಿ ಹೋಯ್ತು, ಬಟ್ ಇವಾಗ ಇವನು 100 ರೂಪೀಸ್ ಕೆ ಜಿನಲ್ಲೇ ಮಾರ್ತಿದ್ದಾನೆ ಅಂದರೆ ಆಬ್ವಿಯಸ್ಲಿ ಇವನು ಟೊಮೆಟೊ ಯಾರು ತೊಗೊಳಲ್ಲ, ನೆಕ್ಸ್ಟ್ ಬೇರೆ ಕಡೆ ತೊಗೊತಾರೆ. ದ ಆರ್ಡರ್ ಈಸ್ ನಾಟ್ ಫುಲ್ಫಿಲ್ಡ್ ದೆನ್. ಅರ್ಥ ಆಯ್ತಾ? ವೇರ್ ಎವರ್ ದ ಬೈಯರ್ಸ್ ಆರ್ ಎಕ್ಸೆಪ್ಟಿಂಗ್ ದ ಪ್ರೈಸ್ ಪ್ರಾಪರ್ಲಿ, ಸೆಲ್ಲರ್ಸ್ ಬೈಯರ್ಸ್ ಏನಿದ್ದಾರೆ ಒಂದು ಜಾಗದಲ್ಲಿ ಎಕ್ಸೆಪ್ಟ್ ಮಾಡ್ತಿದ್ದಾರೆ ಪ್ರೈಸ್ನ. ಬಾಸ್ ಇದೇ ನಮ್ಮ ಪ್ರೈಸ್, ಒಳ್ಳೆ ರೇಟ್ ಇದು, 20 ರೂಪಾಯಿ ಕೆ ಜಿ ಟೊಮೆಟೊ ಇಷ್ಟೇ ಇರಬೇಕು. ನಾವು ಮೇ ಬಿ 5 ವರ್ಷ ಆದಮೇಲೆ 40 ರೂಪಾಯಿ ಆಗ್ಬೋದು, ಬಟ್ 20 ರೂಪಾಯಿ ಕೆ ಜಿ ಟೊಮೆಟೊ ಏನಿದೆ, ಇದು 1ನೇ ತಾರೀಕಿತ್ತು ಅಂದರೆ 20ನೇ ತಾರೀಕು ಹೋಗ್ಬಿಟ್ಟು ನೀವು 100 ರೂಪಾಯಿ ಕೆ ಜಿ ಟೊಮೆಟೊ ಮಾರೋಕ್ಕಾಗಲ್ಲ. ದ ಬೈಯರ್ಸ್ ವಿಲ್ ನಾಟ್ ಎಕ್ಸೆಪ್ಟ್ ಇಟ್. ಎಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಏನು, ದಿಸ್ ಈಸ್ ನಾಟ್ ಅ ಫೇರ್ ವ್ಯಾಲ್ಯೂ. ಕರೆಕ್ಟ್ ವ್ಯಾಲ್ಯೂ ಅಲ್ಲ ಇದು. ಜನ ಇಲ್ಲಿ ಡೀಲ್ ಮಾಡೋಕ್ಕೆ ಇಷ್ಟಪಡಲ್ಲ 100 ರೂಪಾಯಿ ಕೆ ಜಿಗೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಫೇರ್ ವ್ಯಾಲ್ಯೂ. ನಿಮಗೆ ಫಸ್ಟ್ ಅರ್ಥ ಆಗಬೇಕು ಸರ್, ಫೇರ್ ವ್ಯಾಲ್ಯೂ ಅಂದರೆ ಇದೆ. ಓಕೆನಾ? ಫಸ್ಟ್ ಫೇರ್ ವ್ಯಾಲ್ಯೂ ನಾನು ಅದಕ್ಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು, ಬಿಕಾಸ್ ಯು ಹ್ಯಾವ್ ಟು ನೋ. ಓಕೆ, ನಾವು ಆಬ್ವಿಯಸ್ಲಿ ಬೈಯರ್ಸ್ ಆಲ್ವೇಸ್ ಚೀಪಾಗಿ ತೊಗೊಳೋಕ್ಕೆ ಪ್ರಯತ್ನ ಪಡ್ತಾರೆ. ನೀವು ನೋಡಿದ್ದೀರಾ ಚೌಕಾಸಿ ಮಾಡೋದು. 1 ಕೆ ಜಿ ಟೊಮೆಟೊ ಹಾಕಿ, ಅರೆ ಇನ್ನೊಂದು ಹಾಕು, ಅರೆ ಇನ್ನೊಂದು ಹಾಕ್ಬಿಡು, ಏನಾಗುತ್ತೆ? ಆ ಸೆಲ್ಲರ್ ಯಾವಾಗಲೂ ಏನು ಮಾಡ್ತಾನೆ, ಕಾಸ್ಟ್ಲಿಗೆ ಮಾರೋಕ್ಕೆ ಪ್ರಯತ್ನ ಪಡ್ತಾನೆ. ಅವನೇನು ಬರ್ತಾನೆ, ತೂಕ ಇಡೋ ಸ್ಟೋನ್ ಬರುತ್ತಲ್ಲ, ಅದು ವಾಟ್ ಎವರ್, ಅದನ್ನು ಜಾಸ್ತಿ ಇಡ್ತಾನೆ, ಕಡಿಮೆ ಇಡ್ತಾನೆ. ಸೊ 700 ಗ್ರಾಮಲ್ಲಿ 1 ಕೆ ಜಿ ಟೊಮೆಟೊ ಕೊಟ್ಟಂಗೆ ನಾಟಕ. ಸೊ ಅದು ಸೆಲ್ಲರ್ಸ್ ಏನಿದ್ದಾನೆ, ಹಿ ವಾಂಟ್ಸ್ ಟು ಸೆಲ್ ಇಟ್ ಫಾರ್ ಎಕ್ಸ್ಪೆನ್ಸಿವ್ ಆಲ್ವೇಸ್. ಬೈಯರ್ಸ್ ಏನಿದ್ದಾರೆ, ಹಿ ವಾಂಟ್ಸ್ ಟು ಬೈ ಇಟ್ ಫಾರ್ ಚೀಪ್. ನಾವು ಇಬ್ಬರು ಅಗ್ರಿ ಮಾಡ್ತಾರಲ್ಲ, ಆವಾಗ ಒಂದು ಟ್ರೇಡ್ ಆಗುತ್ತೆ, ಡೀಲ್ ಆಗುತ್ತೆ. ನಾವು ಜಾಸ್ತಿ ಜನ ಇದೇ ಪ್ರೈಸಿಗೆ ಒಪ್ಕೊತಾರೆ, ಅದು ಒಂದು ಫೇರ್ ವ್ಯಾಲ್ಯೂ ಆಗುತ್ತೆ. ಸಿಂಪಲ್. ಓಕೆ, ನೆಕ್ಸ್ಟ್ ಲೆಟ್ ಮಿ ಎಕ್ಸ್ಪ್ಲೇನ್ ಯು ಮೋರ್ ಟಾಪಿಕ್ಸ್ ಹಿಯರ್. ಪ್ರೈಸ್ ಮೂವ್ಸ್ ಟು ಫೈಂಡ್ ಲಿಕ್ವಿಡಿಟಿ. ದ ಪರ್ಪಸ್ ಆಫ್ ದ ಮಾರ್ಕೆಟ್ ಈಸ್ ನಾಟ್ ಟು ಗೋ ಅಪ್ ಆ್ಯಂಡ್ ಡೌನ್. ಮಾರ್ಕೆಟ್ದು ಕೆಲಸ ಬರೀ ಮೇಲೆ ಹೋಗೋದು ಕೆಳಗಡೆ ಹೋಗೋದು. ಪರ್ಪಸ್ ಆಫ್ ಮಾರ್ಕೆಟ್ ಟು ಫೈಂಡ್ ದ ಪ್ರೈಸ್ ವೇರ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಬಿಸ್ನೆಸ್ ಕ್ಯಾನ್ ಹ್ಯಾಪನ್. ನಾನು ಅದೇ ಹೇಳಿದ ಫೇರ್ ವ್ಯಾಲ್ಯೂ. ದಟ್ಸ್ ವಾಟ್ ಐ ವಾಸ್ ಎಕ್ಸ್ಪ್ಲೇನಿಂಗ್ ಯು. ಸರ್, ಯಾವ ಪ್ರೈಸ್ನಲ್ಲಿ ಟೊಮೆಟೊ ಜಾಸ್ತಿ ಜನ ತೊಗೊತಾರೆ? ಇವಾಗ 20 ರೂಪಾಯಿ ಪರ್ ಕೆ ಜಿ ಇದೆ, ನಾನು ಸಡನ್ನಾಗಿ ಇದನ್ನು 5 ರೂಪಾಯಿ ಪರ್ ಕೆ ಜಿ ಮಾಡ್ಬಿಡು, ಅವ್ನು ಯೋಚನೆ ಮಾಡ್ತಾನೆ, ಬಾಸ್ ಏನಕ್ಕೆ ತೊಗೊಂಡು, ಏನಕ್ಕೆ 5 ರೂಪಾಯಿ ಮಾರ್ತವನೆ, ಟೊಮೆಟೊ ಏನೋ ಚೆನ್ನಾಗೇ ಐತೆ, ಕೊಳ್ತೋಗಿಲ್ಲ, ಆದರೂ 5 ರೂಪಾಯಿ ಏನಕ್ಕೆ ಮಾರ್ತವನೆ? ದಿಸ್ ಕ್ವಶನ್ ಕಮ್ಸ್ ಟು ದೇರ್ ಮೈಂಡ್. ಆ್ಯಂಡ್ ಟ್ರಸ್ಟ್ ಮೀ, ವಿಲ್ ಪೀಪಲ್ ಡೂ ದಿಸ್? ಬೈಯರ್ಸ್ಗೇನು ತೊಗೊಂಡ್ಬಿಡ್ತಾನೆ, ಟೊಮೆಟೊ ಚೆನ್ನಾಗಿದೆ 5 ರೂಪಾಯಿ ಕೆ ಜಿ ತೊಗೊಂಬಿಡು, ಬಟ್ ಸೆಲ್ಲರ್ಗೆ ಲಾಸ್ ಅಲ್ವಾ? ಸೊ ಸೆಲ್ಲರ್ ವಿಲ್ ನೆವರ್ ಅಗ್ರಿ ಫಾರ್ ದಿಸ್ ಪ್ರೈಸ್. ಯಾವ ಪ್ರೈಸಿಗೆ ಜಾಸ್ತಿ ಬೈಯರ್ ಸೆಲ್ಲರ್ ಅಗ್ರಿ ಮಾಡ್ತಾರೆ, ದ್ಯಾಟ್ ಈಸ್ ದ ಪ್ಲೇಸ್ ವೇರ್ ಮೋರ್ ನಂಬರ್ ಆಫ್ ಟ್ರೇಡ್ಸ್ ಹ್ಯಾಪನ್. ಇಫ್ ದೇರ್ ಆರ್ ಮೋರ್ ಅಗ್ರೆಸಿವ್ ಬೈಯರ್ಸ್ ದ್ಯಾನ್ ಸೆಲ್ಲರ್ಸ್, ಅಗ್ರೆಸಿವ್ ಬೈಯರ್ಸ್ ಇದ್ದಾರೆ ಸರ್, ಬೈಯರ್ ಅಂದರೆ ಕೊಂಡ್ಕೊಂಡು ಜಾಸ್ತಿ ಇದ್ದಾನೆ. ಸೊ ಮಾರೋನು ಏನು ಮಾಡ್ತಾನೆ, ಅರೆ ನೀನಿಲ್ಲ ಇನ್ನೊಬ್ಬ ತೊಗೊತಾನೆ ಹೋಗಲ್ಲೇ ಅಂತಾನೆ.
ಪ್ರೈಸ್ ಮಸ್ಟ್ ಮೂವ್ ಹೈಯರ್ ಟು ಅಟ್ರಾಕ್ಟ್ ನ್ಯೂ ಸೆಲ್ಲರ್ಸ್. ಓಕೆ, ಪ್ರೈಸ್ ಏನಾಗುತ್ತೆ ಸರ್, ಮೇಲ್ಗಡೆ ಹೋಗುತ್ತೆ. ಇಫ್ ದೇರ್ ಆರ್ ಮೋರ್ ಅಗ್ರೆಸಿವ್ ಸೆಲ್ಲರ್ಸ್ ದೆನ್ ಬಯರ್ಸ್, ಸೆಲ್ಲರ್ ಜಾಸ್ತಿ ಇದ್ದಾರೆ, ಬಯರ್ ಜಾಸ್ತಿ ಇಲ್ಲ ಸರ್, ಬಯರ್ ಕಡಿಮೆ ಇದ್ದಾನೆ. ಬಯರ್ ಹೋಗ್ತಾನೆ ಬಟ್ಟೆ ಅಂಗಡಿಗೆ, ಏನು ಗುರು ನೀನು ಇಷ್ಟು ರೇಟ್ ಹೇಳ್ತೀಯ, 500 ರೂಪಾಯಿ ಟಿ ಶರ್ಟ್, ಅಲ್ಲಿ ಪಕ್ಕದ ಅಂಗಡಿ ಅವ್ನು 200 ರೂಪಾಯಿ ಕೊಡ್ತಾವನೆ. ಆ ಪ್ರಶ್ನೆ ಬೇರೆ, ಪಕ್ಕದ ಅಂಗಡಿ ಅವನಿಗೂ ಇವನು ಫ್ರೆಂಡ್ಸೇ ಇರ್ತಾರೆ, ಇವ್ನು ಗೊತ್ತಿರುತ್ತೆ ಎಷ್ಟು ಮಾರ್ತವನೆ ಅಂತ. ಇವನು ಹೇಳ್ತಾನೆ ದೊಡ್ಡದಾಗಿ ಡೈಲಾಗ್, ಅಲ್ಲಿ 200 ರೂಪಾಯಿ ಕೊಡ್ತಾರೋ ಹೋಗು ಅಂತ. ಸೊ ಇಲ್ಲಿ ಬೈಯರ್ಸ್ ಏನಿದ್ದಾರೆ ಕಡಿಮೆ ಇದ್ದಾರೆ, ಸೆಲ್ಲರ್ ಜಾಸ್ತಿ ಇದೆ, ಹೌದಾ ಹೋಗಲ್ಲ ಅಂತ. ನಾನು ಮಾರೋದೇ ರೇಟ್, ತೊಗೊಂಡಿದ್ದೆ ತಗೋ ಅಂತ. ಸೆಲ್ಲರ್ ಜಾಸ್ತಿ ಇದೆ ಆ ಥರ ಹೇಳ್ತಾನೆ. ಬೈಯರ್ ಕಡಿಮೆ ಇದ್ದಾರೆ. ಬೈಯರ್ ಕಡಿಮೆ ಇದ್ದಾರೆ ಅಂದರೆ ಏನರ್ಥ, ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ, ರೈಟ್. ಬೈಯರ್ ಏನು ಮಾಡ್ತಾನೆ, ಕೊಡು ನನಗೆ ಈ ರೇಟಲ್ಲಿ ಅಂತಾನೆ. ನೀವು ಕೊಡಲಿಲ್ಲ, ಇನ್ನೊಬ್ಬ ಕೊಡ್ತಾನೆ, ಬಿಕಾಸ್ ಲೆಸ್ ಬೈಯರ್ಸ್. ಸೊ ಏನು ಮಾಡ್ತಾನೆ, ಸರಿ ತಗೊಳಪ್ಪ 200 ರೂಪಾಯಿ ಟಿ ಶರ್ಟ್ ತಗೊಂಡು ಕಳಿಸ್ತಾನೆ. ಸೊ ದ್ಯಾಟ್ ಈಸ್ ದ ಥಿಂಗ್. ಓಕೆ, ಬೈಯರ್ಸ್ ಸೆಲ್ಲರ್ಸ್ ನಿಮಗೆ ಇದು ಫಸ್ಟ್ ನಿಮ್ಗೆ ಅರ್ಥ ಆಗಬೇಕು. ಬ್ಯಾಲೆನ್ಸ್ ವರ್ಸಸ್ ಇಂಬ್ಯಾಲೆನ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಬ್ಯಾಲೆನ್ಸ್ ವರ್ಸಸ್ ಇಂಬ್ಯಾಲೆನ್ಸ್, ವಾಟ್ ಇಸ್ ದಿಸ್? ಮಾರ್ಕೆಟ್ ಮೇನ್ಲಿ ಎಕ್ಸಿಸ್ಟ್ ಇನ್ 2 ಕಂಡೀಷನ್ಸ್ ಸರ್. ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಅಗ್ರಿ ಆನ್ ಪ್ರೈಸ್, ದ ಮಾರ್ಕೆಟ್ ಟ್ರೇಡ್ ಸೈಡ್ವೇಸ್ ಬಿಕಾಸ್ ಬೋತ್ ಸಿ ದ ಕರೆಂಟ್ ಪ್ರೈಸ್ ಫೇರ್. ನಾನು ಅದನ್ನು ಹೇಳಿದಲ್ಲ, ಫೇರ್ ವ್ಯಾಲ್ಯೂ ಅಂತ ಏನೇ ಕೇಳಿದೆ ನಾನು, ಬಿಕಾಸ್ ಅಲ್ಲಿ ಜಾಸ್ತಿ ಟ್ರೇಡ್ ನಡೆಯುತ್ತೆ. ಆ್ಯಂಡ್ ಯಾವ ಪ್ರೈಸಲ್ಲಿ ಜಾಸ್ತಿ ಟ್ರೇಡ್ ಅಲ್ಲಲ್ಲೇ ನಡೀತಿದೆ ಅದನ್ನು ನಾವು ಸೈಡ್ವೇಸ್ ಮಾರ್ಕೆಟ್ ಅಂತೀವಿ, ಕನ್ಸಾಲಿಡೇಷನ್ ಅಂತೀವಿ. ಅಂದರೆ ದೇರ್ ಇಸ್ ನೋ ಎಕ್ಸ್ಟ್ರಾ ಡಿಮಾಂಡ್. ಇಲ್ಲ ಸೆಲ್ಲರ್ ಕಡೆನೂ ಡಿಮಾಂಡ್ ಇಲ್ಲ, ಬಯರ್ ಕಡೆನೂ ಬೋದಾ ಓಕೆ ನಡಿಯಪ್ಪ, ಇದೆ ಡೀಲ್. ಇಂಬ್ಯಾಲೆನ್ಸ್, ನಾನು ಅವೆಲ್ಲ ಹೇಳಿದ್ನಲ್ಲ, ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಯ್ತು ಸರ್, 20ಇಂದ 100 ಕೊಡೋದು ಇಂಬ್ಯಾಲೆನ್ಸ್. ಏನು ಸರ್ ಇಂಬ್ಯಾಲೆನ್ಸ್ ಅಂದರೆ, ಒನ್ ಸೈಡ್ ಬಿಕಮ್ಸ್ ಸ್ಟ್ರಾಂಗರ್. ಇಲ್ಲ ಬಯರ್ ಜಾಸ್ತಿ ಸ್ಟ್ರಾಂಗ್ ಆಗ್ತಾನೆ, ಇಲ್ಲ ಸೆಲ್ಲರ್ ಜಾಸ್ತಿ ಸ್ಟ್ರಾಂಗ್ ಆಗ್ತಾನೆ. ಅವಾಗ ಏನಾಗುತ್ತೆ ಸರ್, ಪ್ರೈಸ್ ವಿಲ್ ಮೂವ್ ಅಂಟಿಲ್ ದೇ ಫೈಂಡ್ ಅ ನ್ಯೂ ಫೇರ್ ವ್ಯಾಲ್ಯೂ. ನಾನು ಅವಾಗ ಹೇಳಿದೆ 20 ರೂಪಾಯಿ 100 ಕೊಟ್ಟೋಯ್ತು, ಆಮೇಲೆ 100 ಫೇರ್ ವ್ಯಾಲ್ಯೂ ಆಗೋಯ್ತು. 100 ಇದ್ದಿದ್ದು ವಾಪಸ್ ಏನಾಯ್ತು 20 ಬಂತಲ್ಲ, ಆವಾಗ 20 ಫೇರ್ ವ್ಯಾಲ್ಯೂ ಆಗೋಯ್ತು. ಇಂಬ್ಯಾಲೆನ್ಸ್ ಅಂದರೆ ಏನು? ಸೊ ಇಂಬ್ಯಾಲೆನ್ಸ್ ಅಂದರೆ ಅಗ್ರೆಸಿವ್. ನಾವು 20ಇಂದ 100 ಹೋಗ್ಬೇಕಂದ್ರೆ ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ. ಅಲ್ಲೊಬ್ಬ ಸೆಲ್ಲರ್ ಬಂದಿದ್ದಾನೆ, ಬೈಯರ್ ಬಂದಿದ್ದಾನೆ, ಯಾರೋ ಒಬ್ಬ ಬಂದಿದ್ದಾನೆ, ಪ್ರೈಸ್ ಮೂವ್ ಆಗೋಕ್ಕೆ. ಬೈಯರ್ ಬಂದ ಪ್ರೈಸ್ ಮೇಲೆ, ಸೆಲ್ಲರ್ ಬಂದ ಪ್ರೈಸ್ ಕೆಳಗೆ. ಅಗ್ರೆಸಿವ್ ಯಾರಿದ್ದಾರೆ? ಹೂ ಈಸ್ ಮೋರ್ ಅಗ್ರೆಸಿವ್? ಓಕೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅಗ್ರೆಸಿವ್ ಬೈಯರ್ಸ್ ಆರ್ ಅಗ್ರೆಸಿವ್ ಸೆಲ್ಲರ್ಸ್ ಟೇಕ್ ಕಂಟ್ರೋಲ್. ಎನಿವೇಸ್, ಎಕ್ಸೆಪ್ಟೆನ್ಸ್ ವರ್ಸಸ್ ರಿಜೆಕ್ಷನ್ ಸರ್, ಇದು ತುಂಬ ಇಂಪಾರ್ಟೆಂಟ್. ಎಕ್ಸೆಪ್ಟೆನ್ಸ್ ಅಂದರೆ ಏನು? ಅವಳು ಐ ಲವ್ ಯು ಅಂದಾಗ, ನೀನು ಐ ಲವ್ ಯು ಅಂದಾಗ ಅವಳು ಐ ಲವ್ ಯು ಟು ಅನ್ನೋದು. ರಿಜೆಕ್ಷನ್ ಅಂದರೆ ಏನು? ನಮ್ಮಪ್ಪ ಒಪ್ಕೊಳಲ್ಲ ಅನ್ನೋದು. ಓಕೆ, ಸೊ ಇದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಪ್ರೊಫೆಷ್ನಲ್ ಟ್ರೇಡರ್ಸ್ ಡು ನಾಟ್ ಆಸ್ಕ್ ವಿಲ್ ಯು ಮ್ಯಾರಿ ಮೀ, ಸಾರಿ ವಿಲ್ ದ ಮಾರ್ಕೆಟ್ ಗೋ ಅಪ್ ಆರ್ ಡೌನ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಕೇಳಲ್ಲ ಆ ಥರ. ಈಸ್ ದ ಮಾರ್ಕೆಟ್ ಎಕ್ಸೆಪ್ಟಿಂಗ್ ದಿಸ್ ಪ್ರೈಸ್ ಆರ್ ರಿಜೆಕ್ಟಿಂಗ್ ಇಟ್? ಸರ್ ಪ್ರೈಸ್ ಏನಿದೆ ಇದು ರಿಜೆಕ್ಟ್ ಆಗ್ತಿದೆಯಾ ಇಲ್ಲ ಎಕ್ಸೆಪ್ಟ್ ಆಗ್ತಿದೆಯಾ? ರಿಜೆಕ್ಟ್ ಅಂದರೆ ನಾನು ಯಾವಾಗಲೇ ಹೇಳಿದೆ ಸರ್, 20 ರೂಪಾಯಿ ಟೊಮೆಟೊ 5 ರೂಪಾಯಿ ತಾನೆ, ಸೆಲ್ಲರೇ ರಿಜೆಕ್ಟ್ ಮಾಡ್ತಾನೆ. ಹೋಗಲ್ಲ, 20 ರೂಪಾಯಿ ಟೊಮೆಟೊನ 2000 ರೂಪಾಯಿ ಮಾಡಿ ಬೈಯರೇ ಹೋಗಲ್ಲ ಅಂತಾನೆ. ಸೊ ದಿಸ್ ಈಸ್ ರಿಜೆಕ್ಷನ್. ಎಕ್ಸೆಪ್ಟೆನ್ಸ್ ಏನು ಸರ್? ಇದು ಎಕ್ಸೆಪ್ಟೆನ್ಸ್ ಬಿಕಮ್ಸ್ ದ ಫೇರ್ ವ್ಯಾಲ್ಯೂ. ಎನಿವೇಸ್, ಓಕೆ, ಸೊ ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ಸೊ ಆರ್ಡರ್ ಫ್ಲೋ ಏನಿದೆ ಸರ್, ಇದು ನೀವು ಬೇಕೆ ಬಾರಿಗೆ ಎಲ್ಲ ಓದ್ಕೊಳ್ಳಿ, ಓಕೆನಾ? ಆರ್ಡರ್ ಫ್ಲೋ ಏನಿದೆಯಲ್ಲ, ದಿಸ್ ಶೋಸ್ ದ ಆಕ್ಷನ್ ಇನ್ ರಿಯಲ್ ಟೈಮ್. ಸರ್ ಎಷ್ಟು ಜನ ಬೈಯರ್ಸ್ ಇದ್ದಾರೆ, ಸೆಲ್ಲರ್ಸ್ ಇದ್ದಾರೆ, ಅಗ್ರೆಸಿವ್ ಇದ್ದಾರಾ ಅಥವಾ ಹೇಗಿದ್ದಾರೆ, ಸಾಫ್ಟಿನಾ, ವಾಲ್ಯೂಮ್ ಸಪೋರ್ಟ್ ಮಾಡ್ತಿದ್ಯಾ, ಬಿಗ್ ಟ್ರೇಡರ್ಸ್ ಬಂದಿದ್ದಾರಾ, ಏನು ಕತೆ ಅವ್ರದ್ದು, ಏನು ವಿಷಯ ಅವ್ರದ್ದು, ಅದನ್ನು ತೋರಿಸ್ತಾರೆ. ದಟ್ಸ್ ದ ರೀಸನ್ ಇವನ್ ಐ ಲೈಕ್ ಆರ್ಡರ್ ಫ್ಲೋ. ಏನೋ ಕಾಣಿಸ್ತಿದೆಯಲ್ಲ, ಬೇರೆಯವ್ರು ಕಾಣಿಸ್ತಿರೋದು, ಬೇರೆ ಏನೋ ಕಿತಾಪತಿ ಮಾಡ್ತಿರೋದು ಕಾಣಿಸ್ತಿದೆಯಲ್ಲ. ಓಕೆ, ನೆಕ್ಸ್ಟ್ ಸರ್, ಫಸ್ಟ್ ನಾವು ಸೆಕೆಂಡ್ ಥಿಂಗ್ ನಾವು ಅರ್ಥ ಮಾಡ್ಕೊಬೇಕು, ಡಾಮ್. ಡಾಮ್ ಅಂದರೆ ಏನು ಸರ್? ಡೆಪ್ತ್ ಆಫ್ ಮಾರ್ಕೆಟ್. ಇಲ್ಲಿ ಬರ್ತಿದ್ದು ನೋಡಿ, ಡೆಪ್ತ್ ಆಫ್ ಮಾರ್ಕೆಟ್. ಏನು ಸರ್ ಡೆಪ್ತ್ ಆಫ್ ಮಾರ್ಕೆಟ್ ಅಂದರೆ? ಸರ್ ಸಿಂಪಲ್ ಸರ್, ಆರ್ಡರ್ ಬುಕ್ ಅಂತ ಹೇಳಲ್ಲ ನಾನು ನಿಮಗೆ. ಇಲ್ಲಿ ಪ್ರೈಸ್ ಇದೆ, ನಿಮಗೆ ಇಲ್ಲಿ ಇಮೇಜ್ ಹಾಕಿದ್ದೀನಿ ನೋಡಿ ಒಂದು. ಇಲ್ಲಿ ಪ್ರೈಸ್ ಇದೆ, ಈ ಕಡೆ ಬೈಯರ್ಸ್, ಈ ಕಡೆ ಸೆಲ್ಲರ್ಸ್.
ನಾವು ಬಾಸ್ ಇದನ್ನು ಸುಮ್ಮನೆ ಸಾರಿ ಇದು ಬರೋಸಿದ ಒಂದು ಸ್ಯಾಲಸ್ ಹಂಗೆ ನೋಡೋದಲ್ಲ, ಇದನ್ನು ಹಿಂಗೆ ನೋಡೋದಲ್ಲ. ಫಸ್ಟ್ ಥಿಂಗ್ ಇದನ್ನು ಆಪೋಸಿಟಲ್ಲಿ ನೋಡ್ತಾ ನಾನು ಹೇಳ್ತೀನಿ, ಒಂದು ಮೇಲೆ ಒಂದು ಕೆಳಗಡೆ ಥರ. ಐ ವಿಲ್ ಟೆಲ್ ಯು ದ್ಯಾಟ್. ಬಟ್ ಫಸ್ಟ್ ಅಂಡರ್ಸ್ಟ್ಯಾಂಡ್, ದೀಸ್ ಆರ್ ಲಿಮಿಟ್ ಆರ್ಡರ್ಸ್, ರೆಸ್ಟಿಂಗ್ ಆರ್ಡರ್ಸ್. ಇದು ಟ್ರೇಡ್ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರಲ್ಲ ಅಂಥವ್ರಿಗಿದು. ದೀಸ್ ಆರ್ ದ ಲಿಮಿಟ್ ಆರ್ಡರ್ಸ್ ಆಫ್ ಇಟ್. ಓಕೆ, ಸೊ ಲಿಮಿಟ್ ಆರ್ಡರ್ಸ್ಗೆ ನಾವು ಡಾಮಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ. ಮೇನ್ಲಿ ಕಂಟೆನ್ಸ್ ಟೂ ಸೈಡ್ಸ್, ಬೈ ಸೈಡ್ ಬೈ ಲಿಮಿಟ್ ಆರ್ಡರ್, ಸೆಲ್ ಸೈಡ್ ಸೆಲ್ ಲಿಮಿಟ್ ಆರ್ಡರ್. ಎರಡೇ ಸರ್ ಕಾಣಿಸೋದು, ಬೈ ಲಿಮಿಟ್ ಇಲ್ಲ ಸೆಲ್ ಲಿಮಿಟ್ ಕಾಣಿಸುತ್ತೆ. ಏನಕ್ಕೆ? ಬಿಕಾಸ್ ಮಾರ್ಕೆಟ್ ಆರ್ಡರ್ ಅಂತೂ ಟಕ್ ಅಂತ ಬಂದು ಎಕ್ಸಿಕ್ಯೂಟ್ ಆಗೋಗುತ್ತೆ. ಲಿಮಿಟ್ ಆರ್ಡರ್ ಅಲ್ಲೇ ಕೂತಿರುತ್ತೆ ಎಷ್ಟೊತ್ತಾದರೂ ನೋಡಿ. ನೀವು ಝೀರೋದರಲ್ಲಿ ಮಾರ್ಕೆಟ್ ಪ್ರೊಟೆಕ್ಷನ್ ಹಾಕ್ಬಿಟ್ಟು ನೀವು ಮಾರ್ಕೆಟ್ ಆರ್ಡರ್ ಕೂಡ ಹೊಡೆದ್ರು ಕೂಡ ಅದು ಲಿಮಿಟ್ ಆರ್ಡರ್ಗೆ ಕನ್ವರ್ಟ್ ಆಗುತ್ತೆ ಅಟ್ ದ ನಿಯರೆಸ್ಟ್ ಪ್ರೈಸ್ ಆಫ್ ಯೋರ್ ಮಾರ್ಕೆಟ್ ಆರ್ಡರ್. ದ್ಯಾಟ್ ವಿಲ್ ಸ್ಟಿಲ್ ಬಿಕಮ್ ಅ ಡಾಮಲ್ಲಿ ಹೋಗಿ ಇನ್ಕ್ಲೂಡ್ ಆಗುತ್ತೆ ಬಿಕಾಸ್ ಇಟ್ ಇಸ್ ಅ ಲಿಮಿಟ್ ಆರ್ಡರ್. ಓಕೆ, ನಾವು ಲಿಮಿಟ್ ಆರ್ಡರ್ ಅಂತೂ ನಿಮಗೆ ಗೊತ್ತಿದೆ ಸರ್. ಪ್ರೈಸ್ ಓಡ್ತಿದೆ, ಯಾರ್ಯಾರು ಗೊತ್ತಿಲ್ಲ ಹೇಳ್ಬಿಡ್ತೀನಿ ನಾನು. ಸರ್ ಪ್ರೈಸ್ ಓಡ್ತಿದೆ ₹100, ನಿಮ್ಗೆ ಅನಿಸುತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಬಟ್ ನೀವು ಹೇಳ್ತೀವಿ ಸರ್ ₹100 ತೊಗೊಳ್ಳಲ್ಲ, ₹90. ಸೊ ಪ್ರೈಸಿಂಗ್ ಓಡ್ತಿದೆ, ₹90 ಬಂದು ಆಮೇಲೆ ಮೇಲೆ ಹೋಗಲಿ. ದಿಸ್ ಈಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಸೊ ನೀವು ಆರ್ಡರ್ ಹಾಕ್ತೀರಾ ₹90ಗೆ, ₹90 ಮೇಲೆ ಹೋಗುತ್ತೆ ಅಂತ ನೀವು ಆರ್ಡರ್ ಹಾಕ್ತೀರಾ. ಮಾರ್ಕೆಟ್ ಇದೆ ₹100 ಇವಾಗ. ಬಟ್ ಯು ಆರ್ ವಿಲ್ಲಿಂಗ್ ಟು ಬೈನ್ ಎ ಸ್ಪೆಸಿಫಿಕ್ ಪ್ರೈಸ್. ಸೊ ಉಲ್ಟಾ ಆಗುತ್ತೆ ನಮ್ಮ ಸೆಲ್ ಸೈಡ್ ಉಲ್ಟಾ ಆಗುತ್ತೆ. ಸರ್ ಪ್ರೈಸ್ ಓಡ್ತಿದೆ ₹100, 110ಕ್ಕೆ ಬಾ, ಆಮೇಲೆ ಕೆಳಗಡೆ ಹೊರಟೋಗು. ಉಲ್ಟಾ, ಎಕ್ಸಾಕ್ಟ್ಲಿ ಉಲ್ಟಾ. ಓಕೆ, ಸೊ ದೀಸ್ ಆರ್ ದ ಸೆಲ್ ಆರ್ಡರ್ಸ್, ಲಿಮಿಟ್ ಆರ್ಡರ್. ಓಕೆ, ಸೊ ಇದು ನಾನು ಜಾಸ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ. ದ ಡಾಮ್ ಹೆಲ್ಪ್ಸ್ ಟ್ರೇಡರ್ಸ್ ಟು ಫೈಂಡ್ ವೆ ದ ಲಿಕ್ವಿಡಿಟಿ ಈಸ್ ಅವೈಲೇಬಲ್. ಸರ್ ಬಾಸ್ ಲಿಕ್ವಿಡಿಟಿ ಎಲ್ಲಿದೆ? ಲಿಕ್ವಿಡಿಟಿ ಅಂದ್ರೇನು? ಫಸ್ಟ್ ಲಿಮಿಟ್ ಆರ್ಡರ್ಸ್ ಜಾಸ್ತಿ ಏನಿಲ್ಲ. ನಾನು ನೋಡಿದ್ದೀನಿ ICT ಟ್ರೇಡರ್ಸ್ ಎಲ್ಲ ಮಾಡೋದು. ಸರ್ ಕ್ಯಾಂಡಲ್ಸ್ ಮಾರ್ಕೆಟ್ ಮೇಲೆ ಹೋಯ್ತು, ಕೆಳಗಡೆ ಬಂತು, ಆಮೇಲೆ ಹಿಂಗೆ ಹೋಗಿ ಹಿಂಗೆ ಬಿದ್ದುಬಿಡ್ತು. ಹಾಂ ಸರ್, ಲಿಕ್ವಿಡಿಟಿ ಸ್ವೀಪ್. ಏನು ಹೇಳೋಕೆ? ಅದಕ್ಕೆ ತಾನೇ 91% ಲಾಸ್. ಜಾಸ್ತಿ ಹೇಳೋಂಥ ಅವಶ್ಯಕತೆ ಇಲ್ಲ ನನಗೆ. ಎನಿವೇಸ್, ಸೊ ಲಿಕ್ವಿಡಿಟಿ ಸ್ವೀಪ್ನ ಕಂಡುಹಿಡಿಯೋದಕ್ಕೆ ಲಿಕ್ವಿಡಿಟಿ ಇದೆಯಾ ಅಲ್ಲಿ ಅಂತ ನಿಮ್ಗೆ ಗೊತ್ತಿರಬೇಕು. ಕ್ಯಾಂಡಲ್ ನೋಡಿ ಲಿಕ್ವಿಡಿಟಿ ಅಲ್ಲ. ಈ ಥರ ಕ್ಯಾಂಡಲ್ ದಿನಕ್ಕೆ 1000 ಆಗುತ್ತೆ. ಅದು ನಿಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಆದರೆ ಲಿಕ್ವಿಡಿಟಿ ಸ್ವೀಪ್ ಅಲ್ಲ. ದಿಸ್ ಲಿಕ್ವಿಡಿಟಿ ಸ್ವೀಪ್ ಹ್ಯಾಪನ್ಸ್ ಇವನ್ ಇನ್ 1 second ಕ್ಯಾಂಡಲ್, 2 second ಕ್ಯಾಂಡಲ್, ಹ್ಯಾಪನ್ಸ್ ಇನ್ 10 second ಕ್ಯಾಂಡಲ್, 30 second ಕ್ಯಾಂಡಲ್, ಹ್ಯಾಪನ್ಸ್ ಇನ್ 5 minute ಕ್ಯಾಂಡಲ್. ಎಲ್ಲ ಟೈಮಲ್ಲೂ ಕೆಳಗಡೆ ಬರುತ್ತಾ? ತಲೆ ಇರಬೇಕು. ಎನಿವೇಸ್, ಲೀವ್ ಇಟ್. ಸೊ ಇಲ್ಲಿ ಡಾಮ್ ಏನು ಮಾಡುತ್ತೆ? ಲಿಕ್ವಿಡಿಟಿ ಫಸ್ಟ್ ನೋಡುತ್ತೆ. ಹಾಂ ಸರ್, ₹100 ರೇಂಜಲ್ಲಿ ಲಿಕ್ವಿಡಿಟಿ ಇದೆ. ಸೊ ಪ್ರೈಸು ₹100 ಆ ಥರ ಬಂದಾಗ ನಮ್ಮ ಪ್ರೈಸ್ ಹೇಗೆ ರಿಯಾಕ್ಟ್ ಮಾಡ್ತಿದೆ? ಲಿಕ್ವಿಡಿಟಿ ಇದೆ ಅಂತ ನಿಮಗೆ ಗೊತ್ತಾಯಿತು, ಅರ್ಥ ಆಯ್ತಾ? ನೀವು ಕ್ಯಾಂಡಲ್ ನೋಡ್ತಿಲ್ಲ ಇಲ್ಲಿ, ರೈಟ್? ನೀವು ನೋಡ್ತಾ ಇದ್ದೀರಾ ಏನು? ಲಿಕ್ವಿಡಿಟಿ ಇದೆ ಸರ್, ಅವೈಲೇಬಲ್ ಇದೆ ಇಲ್ಲಿ. ಹೀಟ್ ಮ್ಯಾಪ್ಸ್ ಎಲ್ಲ ಸುಮ್ಮನೆ ಬಂದಿಲ್ಲ. ಓಕೆ, ಇಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ? ಡೆಲ್ಟಾ ಏನು ಬರುತ್ತೆ ಇಲ್ಲಿ? ಅಬ್ಸಾರ್ಪ್ಷನ್ ಆಗುತ್ತಾ? ಆಕ್ಷನ್ ಎಂಡ್ ಆಗೋಗುತ್ತಾ? ಏನಾಗುತ್ತೆ? ದಿಸ್ ಈಸ್ ಇಂಪಾರ್ಟೆಂಟ್. ಇದು ಕಂಡುಹಿಡಿಯುತ್ತೀವಿ ನಾವು ಆರ್ಡರ್ ಫ್ಲೋನಲ್ಲಿ, ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ನಾವು ಕಂಡುಹಿಡಿಯೋಣ. ಎನಿವೇಸ್, ಸೊ ಅದರ ಅವಶ್ಯಕತೆ ಇಲ್ಲ. ಸೊ ಲೆಟ್ ಇಸ್ ಗೋ ಲಿಟಲ್ ಬಿಟ್ ಆರಾಮಾಗಿ ನಾವು ಕಲ್ತ್ಕೊಂಡು ಹೋಗೋಣ ಇದನ್ನು. ಓಕೆ, ಸೊ ಲಿಮಿಟ್ ಆರ್ಡರ್ಸ್ ಆದ ಲಿಕ್ವಿಡಿಟಿ ಪ್ರೊವೈಡರ್ಸ್. ನಾನು ಅದೇ ಹೇಳಿದ್ದು, ಲಿಕ್ವಿಡಿಟಿ ಅಂದರೆ ಏನು ಸರ್? ಲಿಮಿಟ್ ಆರ್ಡರ್ಸ್. ಬಂದು ಕೂತಿದ್ದೀನಿ, ತಲೆ ಮೇಲೆ ಹೊಡೆದ್ಬಿಟ್ಟು ಹೋಗೋ ಪಾತ್ರ. ನಿಮ್ಮೊಬ್ಬ ಫ್ರೆಂಡ್ ಇರ್ತಾನೆ ಗ್ರೂಪ್ನಲ್ಲೊಬ್ಬ, ಅವ್ನು ಎಲ್ಲೋ ಕೂತ್ಕೊಂಡಿದ್ದು, ಅವ್ನ ತಲೆ ಮೇಲೆ ಒಂದು ಹೊಡೆದ್ಬಿಟ್ಟು ಜನ ಕೆಲಸ ಮಾಡ್ತಾರೆ. ಹೀ ಈಸ್ ಲಿಕ್ವಿಡಿಟಿ. ಅವನೇ ಲಿಕ್ವಿಡಿಟಿ. ಎಲ್ಲ ಬರ್ತಾರೆ, ಎಕ್ಸಿಕ್ಯೂಷನ್ ಮಾಡ್ತಾರೆ, ಹೊರಟೋಯ್ತಾರೆ. ಲಿಕ್ವಿಡಿಟಿ ಅವ. ಓಕೆ, ಹೀ ಈಸ್ ವೇಟಿಂಗ್. ನೋಡಿ, ಲಿಮಿಟ್ ಆರ್ಡರ್ಸ್ ಅಂದರೆ ಏನು? ಆ ಪ್ರೈಸ್ ಬರೋ ತನಕ ಕಾಯ್ತಿದ್ದಾರೆ. ಸೊ ದಟ್ ಮೀನ್ಸ್ ವೆನ್ ದ ಪ್ರೈಸ್ ಕಮ್ಸ್ ಟು ದ್ಯಾಟ್, ಇಟ್ ಈಸ್ ಗೋಯಿಂಗ್ ಟು ರಿಯಾಕ್ಟ್. ಅಲ್ವಾ? ಬೇಸಿಕ್ ಕಾಮನ್ ಸೆನ್ಸ್. ಅಲ್ಲಿ ಲಿಕ್ವಿಡಿಟಿ ಇದೆ ಸರ್, ₹100 ಸಿಕ್ಕಾಪಟ್ಟೆ ಲಿಕ್ವಿಡಿಟಿ, ಅಲ್ಲಿ ಯಾವ ಥರ ರಿಯಾಕ್ಟ್, ಇದು ಆಗೇ ಆಗುತ್ತೆ.
ಸೊ ಇವರು ಲಿಕ್ವಿಡಿಟಿ ಪ್ರೊವೈಡರ್ಸ್. ಮಾರ್ಕೆಟ್ ಇಲ್ಲಿ ಬರಲೇಬೇಕು ಟು ಎಕ್ಸೆಪ್ಟ್ ಇಟ್ ಆ್ಯಂಡ್ ಗೋ. ಏನಕ್ಕೆ ಸರ್ ಬರಲೇಬೇಕು? ಇಲ್ಲ ಆರ್ಡರ್ ಎಕ್ಸಿಕ್ಯೂಟ್ ಆಗಲ್ಲ ಬೇಡವಾ? ರೈಟ್. ಎನಿವೇಸ್, ಇಲ್ಲಿ ನಾನು ಎಕ್ಸಾಂಪಲ್ ಕೂಡ ಬರ್ದಿದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ಕರೆಂಟ್ ಪ್ರೈಸ್ ನಾನು ಯಾವಾಗಲೂ ಎಕ್ಸ್ಪ್ಲೇನ್ ಮಾಡೋದಲ್ಲ, ಅದೇ 100 ರೂಪಿ 90 ರೂಪಿ ಥಿಂಗ್ ಸೇಮ್ ಥಿಂಗ್. ನಾವು ಅರ್ಥ ಮಾಡ್ಕೊ ಮಾರ್ಕೆಟ್ ಆರ್ಡರ್ಸ್ ದ ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್. ಸೊ ಮಾರ್ಕೆಟನ್ನ ಮೂವ್ ಮಾಡೋದು ಇವರೇ, ಹೇಳ್ತಾ ಇದ್ದೀನಿ ನಾನು. ಮಾರ್ಕೆಟ್ನ ಮೂವ್ ಮಾಡೋದು ಇವರೇ. ಲಿಮಿಟ್ ಆರ್ಡರ್ ಸುಮ್ಮನೆ ಕೂತಿರ್ತಾನೆ, ಇಲ್ಲಿ ಬಂದರೆ ಬೈ, ಇಲ್ಲಿ ಬಂದರೆ ಸೆಲ್, ಇಲ್ಲಿ ಬಂದರೆ ಬೈ, ಇಲ್ಲಿ ಬಂದರೆ ಸೆಲ್, ಕೂತಿರ್ತಾನೆ ಸುಮ್ಮನೆ. ಮಾರ್ಕೆಟ್ ಆರ್ಡರ್ ಅವರೇ ತಾನೇ ಬರೋದ, ಮತ್ತೆ ಚಚ್ಚಾಕ್ಬಿಡು ಗುರು ಇವನ್ನ, ಆ ಕಡೆ ಚಚ್ಚಾಕ್ಬಿಡು ಇವನ್ನ, ಹಾಕಿ ತಳ್ಬಿಡು ಕೆಳಗಡೆ. ಮಾರ್ಕೆಟ್ ಆರ್ಡರ್ಸ್ನ ನಾವು ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ತೀವಿ. ಅಗ್ರೆಸಿವ್. ಅವನು ಕೇರೇ ಇಲ್ಲ ನನ್ನ RSI ಸ್ಟ್ರಾಟಜಿ ಹೇಳಿದೆ ಸರ್, ಕೆಳಗಡೆ ಹೋಗುತ್ತೆ, ಮಾರ್ಕೆಟಲ್ಲಿ ಹಾಕೋದು ಚಚ್ಬಿಟ್ಟೆ ಸರ್. ICT ಸರ್, ICT ಸರ್, ಟ್ರಯಾಂಗಲ್ ಪ್ಯಾಟರ್ನ್ ಸರ್, ಟ್ರಯಾಂಗಲ್ ಪ್ಯಾಟರ್ನ್ ಸರ್. ಎನಿವೇಸ್, ಸೊ ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಇವರು. ದ ಮಾರ್ಕೆಟ್ ಆರ್ಡರ್ ಇಸ್ ಯೂಸ್ ವೆನ್ ಅ ಟ್ರೇಡರ್ ವಾಂಟ್ಸ್ ಇಮಿಡಿಯೇಟ್ ಎಕ್ಸಿಕ್ಯೂಷನ್. ಈ ಡಸಂಟ್ ಕೇರ್ ಅಬೌಟ್ ದ ಪ್ರೈಸ್. ಏನಾಗಬೇಕು ಇವಾಗ ಆಗಬೇಕು ಅಷ್ಟು, ಗೇಮ್ ಓವರ್. ಇಫ್ ಟ್ರೇಡರ್ ಸೇಸ್ ಐ ವಾಂಟ್ ದ ಟ್ರೇಡ್ ನಾವು ಎಕ್ಸಿಕ್ಯೂಟ್ ದ ಬೆಸ್ಟ್ ಅವೈಲೇಬಲ್ ಪ್ರೈಸ್. ಬಾಸ್ ನಿಯರೆಸ್ಟ್ ಇಯರ್ ಇದೆ ಅವೈಲೇಬಲ್ ಪ್ರೈಸ್. ಅವೈಲೇಬಲ್ ಪ್ರೈಸ್ ಅಂದರೆ ಏನು? ಇಲ್ಲ ನೀವು ಕೂಡ ಮಾರ್ಕೆಟ್ ಆರ್ಡರ್ ಬೈ ಆಗ್ತೀರಾ, ಅಲ್ಲಿ ಯಾರೋ ಒಬ್ಬ 100 ರೂಪೀಸ್ಗೆ ಕರೆಕ್ಟಾಗಿ ಸೆಲ್ ಆರ್ಡರ್ ಆಗ್ತಾನೆ, ಮ್ಯಾಚ್ ಆಗುತ್ತೆ. ಇಲ್ವಾ ಇವನು ಹಾಕ್ಲೇ ಇಲ್ಲ ಅಂದ್ಕೊಳಪ್ಪ, ಇಲ್ಲಿ ಯಾರೋ ಒಬ್ಬ 101 ರೂಪಾಯಿ ಕೂತಿದ್ದ ಲಿಮಿಟ್ ಆರ್ಡರ್, ಇವನೇನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಇವನೇ 100 ರೂಪಾಯಿ ಹಾಕಿದ ಅಂದ್ಕೊಳ್ಳಿ, ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಇದು ಡಿಸಿಮಲ್ಸ್ ಎಲ್ಲ ಕೂಡ ಆಗುತ್ತೆ. 100.5, 100.6, 100.8, 9, 45. ಎನಿವೇಸ್, ನಾನು ಹೇಳಿದ್ನಲ್ಲ, ಇಫ್ ಅ ಪ್ರೈಸ್ ಇಸ್ 100, ದ ಟ್ರೇಡರ್ ಸೆಂಡ್ಸ್ ದ ಮಾರ್ಕೆಟ್ ಆರ್ಡರ್ ಬೈ, ಹಿ ಬೈಸ್ ದ ಅವೈಲೇಬಲ್ ಸೆಲ್ಲರ್ಸ್ ಆನ್ ಆಸ್ಕ್ ಸೈಡ್. ನೋಡಿ ಸರ್, ಇದು ಆಸ್ಕ್ ಆ್ಯಂಡ್ ಬಿಡ್ ಫಸ್ಟ್ ಅರ್ಥ ಮಾಡ್ಬೇಕು. ಆಸ್ಕ್ ಅಂದರೆ ಏನು? ಯಾರಿದಾರಲ್ಲಿ ಆಸ್ಕಲ್ಲಿ? ಇಲ್ಲಿ ಬರ್ದಿದ್ದು ನೋಡಿ, ಏನು ಬರ್ದಿದ್ದೀನಿ ಇಲ್ಲಿ, ಅವೈಲೇಬಲ್ ಸೆಲ್ಲರ್ಸ್ ಆನ್ ದ ಆಸ್ಕ್ ಸೈಡ್. ನಾವು ಫಸ್ಟು ಡಾಮಲ್ಲಿ ಏನಿದೆ ಸರ್, ಆಸ್ಕಲ್ಲಿ ಸೆಲ್ಲರ್ಸ್ ಇರ್ತಾರೆ, ಬಿಡ್ಡಲ್ಲಿ ಬೈಯರ್ಸ್ ಇರ್ತಾರೆ. ಇದು ಫುಲ್ ಬೇಸಿಕ್. ಓಕೆ, ಆರ್ಡ್ರ್ ಬುಕ್ಕು ನಿಮ್ಮ ಡಾಮ್ ಎಲ್ಲ ಕಡೆ ಸಿಗುತ್ತೆ ನಿಮಗೆ, ನಿಮ್ಮ ಬ್ರೋಕರಲ್ಲಿ ಕೂಡ ಸಿಗುತ್ತೆ. ಓಕೆ, ಬಾಕಿ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟು. ಓಕೆ, ಎನಿವೇಸ್, ಸೊ ಇಲ್ಲಿ ದ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್ ಇದೆಲ್ಲ ಯೂಸ್ ಇಲ್ಲ. ಓಕೆನಾ? ನಾವು ಫಸ್ಟ್ ಇದನ್ನು ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಬಯರ್ಸ್ ಕೀಪ್ ಸೆಂಡಿಂಗ್ ಲಾರ್ಜ್ ಮಾರ್ಕೆಟ್ ಬೈ ಆರ್ಡರ್ಸ್ ಆ್ಯಂಡ್ ಕನ್ಸ್ಯೂಮ್ ಆಲ್ ಸೆಲ್ ಲಿಮಿಟ್ ಆರ್ಡರ್ಸ್, ಪ್ರೈಸ್ ವಿಲ್ ಮೂವ್ ಹೈಯರ್. ನಾನು ಹೇಳಿದ್ನಲ್ಲ ಚಚ್ಚಾಕ್ಬಿಡ್ತಾರೆ ಇವರು ಅಂತ. ಇಲ್ಲಿ ಯಾರೋ ಕೂತಿದ್ದಾನೆ, ಇಲ್ಲಿಂದ ಹೋದರೆ ಕೆಳಗಡೆ ಹೋಗೋಣ ಅಂತ. ಬಯರ್ಸ್ ಬಂದರು ಏನಾಗುತ್ತೆ, ಲೆವೆಲ್ ಬ್ರೇಕ್ ಆಯ್ತಲ್ಲ, ಅಗ್ರೆಷನ್. ಸೊ ನಾನು ಆವಾಗಲೇ ಏನು ಹೇಳಿದೆ ಸರ್ ಒಂದು ಲೆವೆಲ್ ಹತ್ತ ಪ್ರೈಸ್ ಬರುತ್ತೆ, ಬಂದ ಮೇಲೆ ಏನು ರಿಯಾಕ್ಟ್ ಆಗುತ್ತೆ. ಅಗ್ರೆಸಿವ್ ಇದ್ದರೆ ಬ್ರೇಕ್ಔಟ್, ಎಲ್ಲ ಅಬ್ಸರ್ವ್ ಆಗೋದು ಸರ್, ಯಾರೂ ಇಲ್ಲ, ಎಲ್ಲ ವೇಸ್ಟ್ ಆಗೋಯ್ತು ಇವ್ರ ಎನರ್ಜಿ, ಕೆಳಗಡೆ ಬೀಳ್ತಾರೆ. ಇನ್ನೇನಾಗುತ್ತೆ? ಇಫ್ ಸೆಲ್ಲರ್ಸ್ ಕೀಪ್ ಸೆಂಡಿಂಗ್ ಲಾರ್ಜ್ ಮಾರ್ಕೆಟ್ ಸೆಲ್ ಆರ್ಡರ್, ಆಗೇನಾಗುತ್ತೆ, ಬೈ ಲಿಮಿಟ್ ಎಲ್ಲ ಕನ್ಸ್ಯೂಮ್ ಮಾಡ್ತಾರೆ, ಪ್ರೈಸ್ ಕೆಳಗಡೆ ಔಟ್ ಹೋಗುತ್ತೆ. ಆರ್ಡರ್ ಫ್ಲೋ ಏನಿದೆ, ಇದು ರಿಲೇಷನ್ಶಿಪ್ ಅರ್ಥ ಮಾಡ್ಕೊಳೋದು. ರಿಲೇಷನ್ಶಿಪ್ ಅರ್ಥ ಮಾಡ್ಕೊಳೋದು ಈಸಿ ಅಲ್ಲ ಈಗಿನ ಜಗತ್ತಲ್ಲಿ, ಹೇಳ್ತಾ ಇದ್ದೀನಿ, ಈಸಿ ಇಲ್ಲ. ಇಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಎನಿವೇಸ್, ಆರ್ ಅಗ್ರೆಸಿವ್ ಟ್ರೇಡರ್ಸ್ ಸ್ಟ್ರಾಂಗ್ ಇನಫ್ ಟು ಮೂವ್ ಪ್ರೈಸ್ ಆರ್ ಪ್ಯಾಸಿವ್ ಟ್ರೇಡರ್ಸ್ ಅಬ್ಸಾರ್ಬಿಂಗ್ ದೆಮ್? ಅಬ್ಸಾರ್ಬ್ ಅಂದ್ರೆ ಏನು ಸರ್? ಸರ್ ಫಸ್ಟು ಅಗ್ರೆಸಿವ್ ಟ್ರೇಡರ್ಸ್ ಇಂದ ಮೂವ್. ಇವಾಗ ಒಂದು ಲಿಮಿಟ್ ಆರ್ಡರ್ ಇತ್ತು, ಪ್ರೈಸ್ ಇಲ್ಲಿ 100 ರೂಪಾಯಿನಲ್ಲಿ, ಬೈಯರ್ಸ್ ಚಚ್ಚಾಕ್ಬಿಟ್ರು, ಮಾರ್ಕೆಟ್ ಆರ್ಡರ್ಸ್ ಹಾಕ್ಬಿಟ್ಟು ಇವಾಗ ಏನಾಗೋಯ್ತು ಸರ್, ಪ್ರೈಸ್ ಮೇಲ್ಗಡೆ ಔಟ್ ಆಯಿತು. ಇದನ್ನು ದೀಸ್ ಆರ್ ಅಗ್ರೆಸಿವ್ ಟು ಮೂವ್ ಪ್ರೈಸ್. ಅಬ್ಸಾರ್ಬ್ ಆಗೋಯ್ತು ಅಂದರೆ ಎಲ್ಲ ತಡ್ಕೊಂಬಿಟ್ರು ಅಂತ. ಯಾರು ತಡ್ಕೊಂಡ್ರು? ಎಲ್ಲ ಲಿಮಿಟ್ ಆರ್ಡರ್ಗಳು. ಇವನು ಏನು ಕಿತ್ತಾಕ್ತಾನೆ ಹೋಗಂತ ತಡ್ಕೊಂಬಿಟ್ರು. ಅದೆಷ್ಟು ದಮ್ ಆಗ್ತಿ ಹಾಕೊಂಬಿಟ್ಟು ಮಾರ್ಕೆಟ್ ಆರ್ಡರ್ ಕೈಲಿ ಹಾಕ್ಸಿದ್ರು ದಮ್ಮು. ಅಯ್ಯೋ ಪಾಪ, ಅವ್ರಿಗೆ ಏನೂ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಸರಿ ಹೋಗ ಕೆಳಗಡೆ ಅಂತ ತಳ್ಬಿಟ್ರು. ದಟ್ ಮೀನ್ಸ್ ದಿಸ್ ಪ್ಯಾಸಿವ್ ಟ್ರೇಡರ್ಸ್ ಅಂದರೆ ಲಿಮಿಟ್ ಆರ್ಡರ್ ಹಾಕಿರೋರು. ಇವರೆಲ್ಲ ಏನು ಮಾಡೋದು, ಅಬ್ಸಾರ್ಬ್ ಮಾಡಿಬಿಟ್ರು, ಇವ್ರನ್ನ ಕಂಪ್ಲೀಟಾಗಿ ಅಬ್ಸಾರ್ಬ್ ಮಾಡಿಬಿಟ್ರು. ಓಕೆ,
ನಾನು ಆರ್ಡರ್ ಫ್ಲೋ ಚಾರ್ಟ್ ಎಲ್ಲ ಓಪನ್ ಮಾಡ್ತೀನಿ. ಫಸ್ಟು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ. ABCDನೇ ಕಲ್ತಿಲ್ಲ ನಿಮಗೆ ಎ ಫಾರ್ ಅನಾಕೊಂಡ ಕಲಿಬೇಕು. ಆಲ್ಫಾಬೆಟ್ಸ್ ಕಲ್ತ್ಬಿಡೋಣ ಫಸ್ಟ್. ಓಕೆ, ಎನಿವೇಸ್ ಲಿಮಿಟೇಷನ್ ಆಫ್ ಡಾಮ್. ಸರ್ ಡಾಮ್ ಇವನು ಯಾರು ಸರ್ ಇವನು? ಎನಿವೇಸ್ ಡಾಮ್ ಅಂದರೆ ಡೆಪ್ತ್ ಆಫ್ ಮಾರ್ಕೆಟ್. ನಾನು ನಿಮ್ಗೆ ಹೇಳಿದ್ದೀನಿ ಸರ್. ಡಾಮಲ್ಲಿ ಸರ್ ಇದು ನಿಮಗೆ ಈ ಥರ ಬೈ ಆರ್ಡ್ರ್ ಸೆಲ್ ಆರ್ಡ್ರ್ ಹಾಕ್ಬಿಡ್ತಾರೆ. ಬಟ್ ಇದು ಸ್ಕ್ಯಾಮು ಸರ್. ಸರ್ ಇಷ್ಟೆಲ್ಲ ಕಲ್ತು ಇಷ್ಟೊತ್ತರ ಟೈಮ್ ವೇಸ್ಟ್ ಮಾಡಿಸ್ಬಿಟ್ರೆ ಸರ್ ಛೈ. ಸಿ ಅರ್ಥ ಮಾಡ್ಕೊಳ್ಳಿ, ದೇ ಸಮಥಿಂಗ್ ಒಳ್ಳೆ ಸ್ಪೂಫಿಂಗ್. ಸ್ಪೂಫಿಂಗ್ ಅಂದರೆ ಏನು ಸರ್? ಫಾರ್ ಎಕ್ಸಾಂಪಲ್ ₹100 ರೇಂಜಿಗೆ ಪ್ರೈಸ್ ಹಿಂಗೆ ಓಡ್ತಿದೆ ಅಂದ್ಕೊಳ್ಳೋಣ. ಸಡನ್ನಾಗಿ 1,00,000 1 ಕೋಟಿನ 1 ಲಕ್ಷ ಹಾಕ್ಬಿಡೋಣ ಸದ್ಯಕ್ಕೆ. 1 ಲಕ್ಷ ಲಿಮಿಟ್ ಆರ್ಡರ್ ಬಿದ್ದುಬಿಡುತ್ತೆ ₹100 ರೇಂಜಿಗೆ. ಓಕೆ, 1 ಲಕ್ಷ ಲಿಮಿಟ್ ಆರ್ಡರ್ ಬೀಳುತ್ತೆ ₹100 ಪ್ರೈಸಿಗೆ ಅಂತ ಅಂದ್ಕೊಳ್ಳೋಣ. ನಾವು ಇಲ್ಲೆಲ್ಲ ಪ್ರೈಸು ನೀವೆಲ್ಲ ನೋಡ್ತಾ ಇರ್ತೀರ DOMನ ಡಾಮ್ನ. ನೀವು ಗುರು 1 ಲಕ್ಷ ಲಿಮಿಟ್ ಆರ್ಡರ್ ಬಿದ್ದಿದೆ ಪಕ್ಕ ಇವರೆಲ್ಲ ಕೂಡ ನೀನು ಎಷ್ಟೇ ದಮ್ ಹಾಕು ನೀನು ಮಾರ್ಕೆಟ್ ಆರ್ಡರ್ಗಳು ಏನು ಎಕ್ಸಿಕ್ಯೂಟ್ ಆಗೋಲ್ಲ, ಎಲ್ಲ ಕೆಳಗಡೆ ಬೀಳ್ತಾರೆ. ನಿಮ್ಗೆ ಕಾಣಿಸ್ಬಿಡ್ತಲ್ಲ ಇಲ್ಲಿ. ಅವ್ರಿಗೆ 1 ಲಕ್ಷ ಆರ್ಡರ್ ಬಿದ್ದೈತೆ ಗುರು. ಓ ಮೈ ಗಾಡ್, ಯಾರು ಗುರು ತೊಗೊತಾರೆ ಅಷ್ಟೊಂದು? ಎಷ್ಟು ಜನ ಇದ್ದಾರೆ ಗುರು? ಎಲ್ಲ ಬೈಯರ್ಸ್ ಎಲ್ಲ ತಾಕತ್ ಅಬ್ಸರ್ವ್ ಆಗೋಗುತ್ತೆ. ಸೆಲ್ಲರ್ ಹೇಳ್ತಾನೆ ಯು ವಾಂಟ್ ಟು ಸಿ ಮೈ ತಾಕತ್. ನಮ್ಮ DK ಶಿವಕುಮಾರ್ ಹೇಳ್ತಾನೆ ಆ ಥರ, ಯು ವಾಂಟ್ ಟು ಸಿ ಮೈ ತಾಕತ್ ಆ ಥರ. ಸೊ ಹಾಗೆ ಎಕ್ಸಾಕ್ಟ್ಲಿ ಲೈಕ್ ದಟ್. ಸೊ ಇಲ್ಲೇನಾಗೋಯ್ತು, ನಿಮಗೆ ಮುಂಚೆನೇ ಕಾಣಿಸ್ಬಿಡ್ತಾವೆ ಬಾಸ್ ಬೀಳುತ್ತೆ ಅಂತ. ನೀವೇನು ಮಾಡ್ತೀರಾ? ಹಾಕು ಗುರು, ಶಾರ್ಟ್ ಹಾಕು ಗುರು, ಕೆಳಗಡೆ ಬೀಳ್ಸಾಕು ಗುರು ಮಾರ್ಕೆಟ್ನ. ಆಗ ನಾನು ಪುಟ್ ಹಾಕ್ಬಿಟ್ಟು ಕೂತ್ಕೊಳ್ತೀನಿ. ನಾವು ಪ್ರೈಸ್ ಇನ್ನೇ ₹100 ಥರ ಬರಬೇಕು. ಇವನೇನು ಮಾಡ್ತಾನೆ? ಆರ್ಡರ್ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ನಾವು ಇಲ್ಲಿ ಯಾರ್ಯಾರು ಪುಟ್ ಹಾಕೊಂಡು ಕೂತಿದ್ರಲ್ಲ, ಸೀದಾ ಮಾರ್ಕೆಟ್ ಹಂಗೆ ಮೇಲ್ಗಡೆ ಹೊಟ್ಟೋಗುತ್ತೆ. ಇವಾಗ ಈ ಪುಟ್ ಹಾಕ್ದೋದು ಪೂಜೆ ಆಗೋಗುತ್ತೆ ಹಂಗೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಪೂಫಿಂಗ್. ಈ ವಣ್ಣ ಅದೇ ಮಾಡಿರೋದು. ಇದಾರಲ್ಲ ಇವರು ನವೀಂದರ್, ಇವ್ರು ಹಿಂಗೆ ಮಾಡಿಬಿಟ್ಟು ಲಂಡನ್ USA ಐ ಡೋಂಟ್ ನೋ ಪ್ರಾಪರ್ಲಿ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದಾರೆ. ಜೈಲ್ಗೆಲ್ಲ ಹೋಗಿ ಬಂದಿದ್ರು. ಓಕೆನಾ? ಸೊ ನೀವು ಆ ಥರ ಮಾಡಬೇಡಿ. ಇಲ್ಲೀಗಲ್ ಅದು. ಸರ್ ನಾನೇ ಮಾಡ್ಬೋದಲ್ಲ ಸರ್ ಆ ಥರ. ಹೇ ಜನ ಮಾಡಿ ಕೂತ್ಬಿಟ್ಟಿದ್ದಾರಪ್ಪ ಆ ಥರ. ಯು ಆರ್ ನಾಟ್ ಫಸ್ಟ್ ಆರ್ ಸೆಕೆಂಡ್ ಥರ್ಡ್, ಯು ಆರ್ ಮೇ ಬಿ 4 lakh 5 lakh. ಬಟ್ ಇಲ್ಲೀಗಲು ಸಿಕ್ಕಾಕೊಂಡ್ರೆ ಅಷ್ಟೇ, ಜೈಲ್ಗೆ ಹಾಕ್ತಾರೆ, ನಿಮ್ಮನ್ನ ಒದ್ದೊಳಗೆ ಹಾಕ್ತಾರೆ ಅಷ್ಟೇ. ನೀವು ಇದಾದರೂ ಮಾಡಿ, ಫಾರೆಕ್ಸ್ ಟ್ರೇಡಿಂಗ್ ಆದರೂ ಮಾಡಿ, ಎರಡೂ ಒಂದೇ. ಎನಿವೇಸ್ ನೆಕ್ಸ್ಟ್ ವಾಲ್ಯೂಮ್ ಫುಟ್ ಪ್ರಿಂಟ್ ಚಾರ್ಟ್. ಸರ್ ಬಂದು ಫೈನಲಿ ಟಾಪಿಕ್ ಬಂತು. ಓ ಮೈ ಗಾಡ್. ಎನಿವೇಸ್ ಸರ್ ನಾರ್ಮಲ್ ಕ್ಯಾಂಡಲ್ ನಿಮ್ಗೇನು ತೋರಿಸುತ್ತೆ ಸರ್? ಓಪನ್, ಹೈ, ಲೋ, ಕ್ಲೋಸ್, ಲಿಕ್ವಿಡಿಟಿ ಸ್ವೀಪ್ ಸರ್, ಲಿಕ್ವಿಡಿಟಿ ಸ್ವೀಪ್. ಬಿಡಿ, ಎಷ್ಟಂತ ಕಿಂಡಲ್ ಮಾಡೋದು ಅಲ್ವಾ? ಎನಿವೇಸ್ ವಾಲ್ಯೂಮ್ ಫುಟ್ ಪ್ರಿಂಟ್ ಚಾರ್ಟಲ್ಲಿ ಆ್ಯಕ್ಚುಯಲ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ನಿಮ್ಗೆ ಕಾಣಿಸುತ್ತೆ. ಬಿಹೈಂಡ್ ಎವ್ರಿ ಕ್ಯಾಂಡಲ್ ಸರ್ ಅಗ್ರೆಸಿವ್ ಬೈಯರ್ಸ್ ಎಂಟರ್ ಆದ್ರಾ? ಅಗ್ರೆಸಿವ್ ಸೆಲ್ಲರ್ಸ್ ಎಂಟರ್ ಆದ್ರಾ? ಇಂಬ್ಯಾಲೆನ್ಸ್ ಇದೆಯಾ ಸರ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಮಧ್ಯ? ಅಬ್ಸಾರ್ಪ್ಷನ್ ಆಫ್ ಲಾರ್ಜ್ ಆರ್ಡರ್ಸ್ ಇದೆಯಾ ಸರ್? ರಿಯಲ್ ಸ್ಟ್ರೆಂತ್ ಆರ್ ವೀಕ್ನೆಸ್ ಬಿಹೈಂಡ್ ದ ಪ್ರೈಸ್ ಮೂವ್. ಸರ್ ಪ್ರೈಸ್ ಏನೋ ಮೂಮೆಂಟಮ್ ಆಗೋಯ್ತು ಸರ್. ಗ್ರೀನ್ ಕ್ಯಾಂಡಲ್, ಡೆಲ್ಟಾ ರೆಡ್ ಇದೆ, ಮೈನಸಲ್ಲಿದೆ ಡೆಲ್ಟಾ. ಒಂದು ಸ್ಟ್ರಾಂಗ್ ಇದೆ, ಇಲ್ಲೇನಾಗೋಯ್ತು? ಅಬ್ಸಾರ್ಪ್ಷನ್ ಬರ್ತಿದೆ. ಆಪ್ಷನ್ ಝೀರೋ ಆಗಿದೆ. ಇಲ್ಲಿ ಆಪ್ಷನ್ ಫಿನಿಶ್ ಆಗೋಗಿದೆ. ಮಾರಾ ಬೂಸು ಕ್ಯಾಂಡಲ್ ಅಂತ ಎಲ್ಲ ಬರ್ತಾರೆ ಇಲ್ಲಿ. ಆಮೇಲೆ ಗೇಮ್ ಓವರ್ ಹಂಗಾಗುತ್ತೆ. ಆಮೇಲೆ ಸರ್ 9 EMI ಹಾಕೋತೀನಿ ಸರ್, 15 EMI ಹಾಕೊತೀನಿ ಸರ್. ಇದೇ ಮಾಡ್ತಾಯಿರಿ ನೀವು EMI. ಎನಿವೇಸ್ ಕ್ಯಾಂಡಲ್ ಶೋಸ್ ರಿಯಲ್ ರಿಸಲ್ಟ್. ಫುಟ್ ಪ್ರಿಂಟ್ ಶಾರ್ಟ್ ಏನಿದೆ, ಬ್ಯಾಟಲ್ಸ್ ಈಸ್ ಕ್ರಿಯೇಟೆಡ್. ಓಕೆ, ಅದು ನಿಮಗೆ ರಿಸಲ್ಟ್ ತೋರಿಸುತ್ತೆ. ಬೇಸಿಕಲಿ ಫುಟ್ ಪ್ರಿಂಟ್ ಶಾರ್ಟ್ ಹೆಂಗೆ ಸರ್ ಹಾಕೊಳೋದು? ಸೊ ಟ್ರೇಡಿಂಗ್ ವ್ಯೂಗೆ ಹೋಗಿ ನೀವು ಅಲ್ಲಿ ನೀವು ಕ್ಯಾಂಡಲ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ವಾಲ್ಯೂಮ್ ಫುಟ್ ಪ್ರಿಂಟ್ ಅಂತ ಹಾಕ್ಕೊಳ್ಳಿ. ಅದು ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ದುಡ್ಡು ಕೊಡಲ್ಲ ಅಂತ ಹೇಳುತ್ತೆ. ಹಾಂ, ದುಡ್ಡು ಕೊಡು ಅಂತ ಹೇಳುತ್ತೆ. ಅವಾಗ ನಿಮಗೆ ಸಿಗುತ್ತೆ. ಬಟ್ ದುಡ್ಡು ಕೊಡಬೇಡಿ. ರೆಂಕೋ ಕೊಟ್ಟಿದ್ರೆ ಮೇಕ್ ಸೆನ್ಸ್. ನೌ ಡೋಂಟ್ ಗಿವ್ ಇಟ್ ಟು ಇಟ್. ನಾವು ಅರ್ಥ ಮಾಡ್ಕೊಳ್ಳಿ ಸರ್, ಏನಕ್ಕೆ ಕೊಡಬಾರ್ದು ಅಂತ. ನಿಮ್ಮ ಹತ್ರ ಇದೇ ಆಲ್ರೆಡಿ ಇದೆ, ಫೈನ್, ನಿಮ್ಮ ದುಡ್ಡು ವೇಸ್ಟೇ. ಹಾಂ,
ಸರ್ ಏನು ಸರ್ ಇಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ರೆ ಏನು ಸರ್ ವೇಸ್ಟ್ ಅಂತ ಇದ್ದೀರಾ? ದುಡ್ಡು ವೇಸ್ಟ್. ಐ ಟೆಲ್ ಯು ವೈ. ಬಿಕಾಸ್ ಮೆನಿ ಆಫ್ ದಿಸ್ ಪ್ರೈಸ್ ಏನಿದೆ ರಿಯಲ್ ಡೇಟಾ ಕನ್ಸ್ಯೂಮ್ ಮಾಡಲ್ಲ. ಟ್ರೇಡಿಂಗ್ ವ್ಯೂನಲ್ಲಿ ಏನಿದೆ ರಿಯಲ್ ಡೇಟಾ ತೊಗೊಳಲ್ಲ. ಇಟ್ ಯೂಸಸ್ ಪ್ರಾಕ್ಸಿ. ರಿಯಲ್ ಡೇಟಾ ಎಕ್ಸ್ಚೇಂಜಿಂದ ಬರಬೇಕು, NSE BSE ಅಲ್ಲಿಂದ ಬರಬೇಕು, ಆಯ್ತಾ? ಇದು ಪ್ರಾಕ್ಸಿ ಯೂಸ್ ಮಾಡುತ್ತೆ. ನೀವು ಟ್ರೇಡಿಂಗ್ ವ್ಯೂನಲ್ಲಿ ನಿಫ್ಟಿ ಚಾರ್ಟಲ್ಲಿ ಕೂಡ ವಾಲ್ಯೂಮ್ಸ್ ನೋಡ್ತೀರಾ. ಅರೆ ವಾಲ್ಯೂಮ್ಸ್ ಹೇಗೆ ಬರ್ತಿದೆ? ನಿಫ್ಟಿ ಈಸ್ ನಾಟ್ ಅ ಟ್ರೇಡಬಲ್ ಸಿಂಬಲ್. ನಿಫ್ಟಿ ಫ್ಯೂಚರ್ಸ್ ಇಸ್ ಅ ಟ್ರೇಡಬಲ್ ಸಿಂಬಲ್. ಬಟ್ ನಿಫ್ಟಿನಲ್ಲೂ ನಿಮ್ಗೆ ಈ ಥರ ಕಾಣಿಸುತ್ತೆ ಅಲ್ಲ, ಈ ಥರ ಆರ್ಡರ್ ಫ್ಲೋ. ಅರೆ ಎಲ್ಲಿಂದ ಬಂತು ಆರ್ಡರ್ ಫ್ಲೋ? ದೀಸ್ ಆರ್ ಯೂಸ್ ಬೈ ಪ್ರಾಕ್ಸಿ. ಅರ್ಥ ಮಾಡ್ಕೊಳ್ಳಿ, ಇದು ಪ್ರಾಕ್ಸಿ ಯೂಸ್ ಮಾಡ್ತಾರೆ. ದಿಸ್ ಈಸ್ ನಾಟ್ ರಿಯಲ್. ಸೊ ಸರ್ ಟ್ರೇಡಿಂಗ್ ವ್ಯೂನಲ್ಲಿ ನೋಡೋಂಗಿಲ್ಲ, ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಚಾರ್ಟ್ ಹಾಕಿದ್ದೀನಿ ಅಷ್ಟೇ, ಟ್ರೇಡಿಂಗ್ ವ್ಯೂನಲ್ಲಿ ನೋಡೋಂಗಿಲ್ಲ. ಓಕೆ, ಎನಿವೇಸ್. ಸೊ ಸರ್ ಸುಮ್ಮನೆ ಒಂದು ಇಮೇಜ್ ಹಾಕಿದ್ದೀನಿ ಸರ್, ಈ ಥರ ಕಾಣಿಸಿದೆ. ಇದು ಡಿಫ್ರೆನ್ಸ್ ಅರ್ಥ ಮಾಡ್ಸೋಕ್ಕಷ್ಟೇ, ಸಿಂಪಲ್, ಜಾಸ್ತಿ ಏನಿಲ್ಲ. ಬಟ್ ಸರ್ ಯಾವ್ದು ನೋಡ್ಬೇಕು ಸರ್? ಹಂಗಂದರೆ ನಾವು ದುಡ್ಡು ಕೊಡ್ಬೇಕಾ ಸರ್? ಎಷ್ಟು ಲಕ್ಷ ಕೊಡಬೇಕು? ಲಕ್ಷ ಏನೂ ಇಲ್ಲ. ಎನಿವೇಸ್, ನಿಮಗೆ ನಾನು ಸಿಂಪಲ್ ಈಸಿ ಫ್ರೀನೂ ಹೇಳ್ತೀನಿ, ನಿಮಗೆ ಸ್ವಲ್ಪ ಪೇಡ್ ಹೇಳ್ತೀನಿ. ಪೇಡ್ ಜಾಸ್ತಿ ಹೇಳಲ್ಲ, ಒಂದು 1,000 2,000 ಹೇಳ್ತೀನಿ, ಜಾಸ್ತಿ ಇದಕ್ಕೆ ಹೋಗಲ್ಲ. ಓಕೆನಾ? ಎನಿವೇಸ್, ಅಂಡರ್ಸ್ಟ್ಯಾಂಡಿಂಗ್ ಬಿಡ್ ಆ್ಯಂಡ್ ಆಸ್ಕ್ ಇನ್ ಡಾಮ್ ವರ್ಸಸ್ ಫುಟ್ ಪ್ರಿಂಟ್ ಚಾರ್ಟ್. ಏನು ಸರ್ ಏನು ಸರ್ ಇದು? ಬಿಡ್ ಆ್ಯಂಡ್ ಆಸ್ಕ್ ಡಾಮಲ್ಲಿ ಬೇರೆ, ಫುಟ್ ಪ್ರಿಂಟಲ್ಲಿ ಬೇರೆನಾ ಸರ್? ಏನು ಸರ್ ಇದು? ಅರ್ಥನೇ ಆಯ್ತಿಲ್ಲ ಸರ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆಸ್ಕ್ ಏನಿದೆ ಇದು ಈ ಕಡೆ ಇದೆ, ಇಲ್ಲಿ ಗ್ರೀನ್ ಈ ಕಡೆ ಇದೆ. ಇನ್ ಯೋರ್ ಫೇಸಿಂಗ್, ನೀವು ಫೇಸ್ ಮಾಡ್ತಾಯಿದ್ದೀರಾ ಸ್ಕ್ರೀನ್ನ ಅಂದ್ಕೊಳ್ಳಿ. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲಿ ವಾಲ್ಯೂಮ್ ಫುಟ್ ಪ್ರಿಂಟಾಗಿ ಗ್ರೀನ್ ಇದೆ, ಇಲ್ಲಿ ಆಸ್ಕ್ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿದೆ. ಸೊ ಸ್ವಲ್ಪ ಉಲ್ಟಾ ಇದೆ. ಓಕೆ, ಎನಿವೇಸ್ ನಾವು ಇಲ್ಲಿ ಡಿಫ್ರೆನ್ಸ್ ಅರ್ಥ ಮಾಡಿಸ್ತೀನಿ ನೋಡಿ. ಇಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಇದನ್ನು ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಅರ್ಥ ಇಲ್ಲ ಸರ್ ಏರೋಪ್ಲೇನ್ ಅನ್ಬೇಡಿ, ಆಮೇಲೆ ಪ್ರಾಪರ್ಲಿ ನೋಡಿ ಇದನ್ನು. ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಬಿಗಿನರ್ಸ್ ಮೇಕ್ ಇನ್ ಆರ್ಡರ್ ಫ್ಲೋ ಟ್ರೇಡಿಂಗ್ ಇಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಡ್ ಆ್ಯಂಡ್ ಆಸ್ಕ್. ಡಾಮ್ ಏನಿದೆ, ಡೆಪ್ತ್ ಆಫ್ ಮಾರ್ಕೆಟ್ ಶೋಸ್ ಲಿಕ್ವಿಡಿಟಿ ಬಿಫೋರ್ ಎಕ್ಸಿಕ್ಯೂಷನ್. ಅರ್ಥ ಆಯ್ತಾ? ಬಿಫೋರ್ ಎಕ್ಸಿಕ್ಯೂಷನ್ ಅಂದರೆ ರೆಸ್ಟಿಂಗ್. ನಾನು ಹೇಳಿದ DOM ಏನು ಹೇಳುತ್ತೆ? ಇದು ಹೇಳುತ್ತೆ ಲಿಮಿಟ್ ಆರ್ಡರ್ಸ್, ಲಿಕ್ವಿಡೇಷನ್. ಲಿಕ್ವಿಡಿಟಿಯಲ್ಲಿದೆ ಲಿಮಿಟ್ ಆರ್ಡರ್ಸ್, ರೆಸ್ಟಿಂಗ್ ಆರ್ಡರ್ಸ್. ಅಂದರೆ ಏನು? ಲಿಮಿಟ್ ಆರ್ಡರ್ ಅಂದರೆ ಪೆಂಡಿಂಗ್ ಆರ್ಡರ್, ಅಂದರೆ ಇನ್ನೂ ಎಕ್ಸಿಕ್ಯೂಟ್ ಆಗಿಲ್ಲ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಫುಟ್ ಪ್ರಿಂಟ್ ಚಾರ್ಟ್ ಏನು ತೋರಿಸುತ್ತೆ ಸರ್? ಟ್ರಾನ್ಸಾಕ್ಷನ್ ಆಫ್ಟರ್ ಎಕ್ಸಿಕ್ಯೂಷನ್. ಅರ್ಥ ಆಯ್ತಾ? ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಒಂದು ಮದುವೆಗೆ ಬಂದಿದ್ದಾರೆ ಜನ, ಮದುವೆನಲ್ಲಿ 500 ಗೆಸ್ಟ್ ಇದ್ದಾರೆ. 500 ಗೆಸ್ಟಲ್ಲಿ ಇವಾಗ ಡಿನ್ನರ್ ರೆಡಿಯಾಗಿದೆ. ಓಕೆ, ಈ ಡಿನ್ನರ್ ಆದಾಗ ಫಸ್ಟ್ ರೌಂಡ್ ಊಟಕ್ಕೆ ಲೇಟೆಸ್ಟಾಗಿ 50 ಪೀಪಲ್ ಬಂದರು ಅಂತ ಅಂದ್ಕೊಳ್ಳೋಣ. ನಾವು ಡಾಮ್ನಲ್ಲಿ ನಿಮ್ಗೇನು ತೋರಿಸುತ್ತೆ? ಡಾಮ್ನಲ್ಲಿ ತೋರಿಸುತ್ತೆ 450. ಏನಕ್ಕೆ ಸರ್? 500 ಜನ ಇನ್ನೂ ಬಂದಿದ್ದಾರೆ ಟೋಟಲ್, ಬರೀ 50 ಜನ ಅಷ್ಟೆಲ್ಲ ತಿಂದಿರೋದು. ಸೊ 450 ಈಸ್ ಅ ಅನ್ಎಕ್ಸಿಕ್ಯೂಟೆಡ್ ಆರ್ಡರ್. ತಿಂದೇ ಇಲ್ಲ ಇನ್ನೂ ಊಟ, ಅವರು ಟೇಸ್ಟೇ ಮಾಡಿಲ್ಲ ರೂಮಲ್ಲಿ ರೋಟಿ ಗೋಬಿ ಮಂಚೂರಿ. ಬಟ್ ಈ 50 ಜನ ಏನಿದ್ದಾರೆ, ದೀಸ್ ಆರ್ ದ ಎಕ್ಸಿಕ್ಯೂಟೆಡ್ ಆರ್ಡರ್ಸ್. ಅಲ್ಲಿ ಊಟ ಮುಗಿಸ್ಬಿಟ್ಟು ಪಾನಿಪುರಿ ತಿಂತವ್ರೆ ಸೈಡಲ್ಲಿ, ಐಸ್ ಕ್ರೀಮ್, ಪಾನಿಪುರಿ, ಬೀಡ. ಸೊ ಈ 50 ಪೀಪಲ್ ಆರ್ ಶೋನ್ ಇನ್ ದ ಫುಟ್ ಪ್ರಿಂಟ್ ಚಾರ್ಟ್. ಓಕೆ, ಆ ಥರ. ಸೊ ಈ ಥರ ಅರ್ಥ ಮಾಡ್ಕೊಳ್ಳಿ. 450 ಜನ ಏನು ಸರ್? ಅಲ್ಲಿನ ಫೋಟೋ ಇಡ್ಸ್ಕೊತಿದ್ದಾರೆ, 101 ರೂಪಾಯಿ ಹಾಕ್ತಿದ್ದಾರೆ. 50 ಪೀಪಲ್ ಏನಿದೆ ಸರ್, ಅವ್ರು ಏನು ಮಾಡ್ತಿದ್ದಾರೆ? ಐಸ್ ಕ್ರೀಮ್ ತಿಂತಾರೆ, ಪಾನ್ ಬೀಡ ತಿಂತಿದ್ದಾರೆ. ಆರ್ ಎನಿವೇಸ್, ಸೊ ಅದೇ ಡಾಮ್ ಬಿಫೋರ್ ದ ಟ್ರೇಡ್ ಹ್ಯಾಪನ್ಸ್. ಓಕೆ, ನಾವು ಬೈ ಸೈಡ್ ವೇಟಿಂಗ್ ಬೈಯರ್ಸ್ ಸರ್. ಲಿಮಿಟ್ ಆರ್ಡರ್, ಬೈ ಲಿಮಿಟ್ ಆರ್ಡರ್, ವೇಟಿಂಗ್ ಆರ್ಡರ್ ಇದೆ ಬೈ ಕಡೆ, ಬಿಡ್ ಸೈಡ್. ಯಾವುದು? ಡಾಮ್ನಲ್ಲಿ. ಅರ್ಥ ಆಯ್ತಾ? ಸೊ ಇದು ನೆಕ್ಸ್ಟು ಆ ಸೈಡ್ ಅಂದರೆ ವೇಟಿಂಗ್ ಸೆಲ್ಲರ್. ಸರ್ ಕಾಯ್ತಾ ಇದ್ದೀರಿ ಸರ್, ಪ್ಲೀಸ್ ಸಮ್ ಒನ್ ಎಕ್ಸಿಕ್ಯೂಟ್ ದ ಆರ್ಡರ್. ಊಟಕ್ಕೆ ಕಾಯ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ ಊಟ ಮಾಡ್ಕೊಂಡು ಹೋಗಿ ಅಂತ, ಬಟ್ ಊಟಕ್ಕೆ ಜಾಗನೇ ಇಲ್ಲ. ಆದರೂ ಎನಿವೇಸ್, ಬಿಡ್ ವಾಲ್ಯೂಮ್ ಈಸ್ ಈಕ್ವಲ್ ಟು ಅಗ್ರೆಸಿವ್ ಅಲ್ಲ. ಇದು ಎಲ್ಲಿ ಸರ್? ಇದು ಫುಟ್ ಪ್ರಿಂಟ್ ಚಾರ್ಟಲ್ಲಿ ಬರ್ದಿದೆ ನೋಡಿ, ಕಣ್ಣು ಓಪನ್ ಮಾಡಿ. ರೈಟ್, ಫುಟ್ ಪ್ರಿಂಟ್ ಚಾರ್ಟಲ್ಲಿ ಸರ್ ಬಿಡ್ ವಾಲ್ಯೂಮ್ ರೆಡ್ ಕಲರ್ ಅಗ್ರೆಸಿವ್ ಸೆಲ್ಲರ್ಸ್. ಸರ್ ಏನು ಸರ್ ಇದು ಬಿಡ್ಡು ಅಗ್ರೆಸಿವ್ ಸೆಲ್ಲರ್ ಆಗೋದಾರ ಸರ್? ಹೆಂಗೆ ಸರ್? ಬಿಡ್ ಬೈಯರ್ ಅಲ್ವಾ ಸರ್ ಇದು?
ಬಿಡ್ ವಾಲ್ಯೂಮ್ ಫುಟ್ ಪ್ರಿಂಟ್ ಚಾರ್ಟ್ನಲ್ಲಿ ಅಗ್ರೆಸಿವ್ ಸೆಲ್ಲರ್ಸ್ ಏನಕ್ಕೆ ಸರ್ ಅಂದರೆ ಇವರು ಮಾರ್ಕೆಟ್ ಆರ್ಡರ್ ಸೆಲ್ ಮಾಡ್ತಾರೆ. ವೆನ್ ಅ ಸೆಲ್ಲರ್ ವಾಂಟ್ಸ್ ಇಮಿಡಿಯೇಟ್ ಎಕ್ಸಿಕ್ಯೂಷನ್ ದೇ ಹಿಟ್ ದ ವೇಟಿಂಗ್ ಬೈಯರ್ಸ್ ಆನ್ ದ ಬಿಡ್ ಸೈಡ್. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಬೈಯರ್ ಸೈಡು ಡಾಮ್ನಲ್ಲಿ ಕೂತಿದ್ದಾನಲ್ಲ ಅವನಿಗೆ ಸೆಲ್ಲರ್ಸ್ ಏನು ಮಾಡ್ತಾರೆ, ಬಿಕಾಸ್ ದಿ ವಾಂಟ್ ಅ ಇಮಿಡಿಯೇಟ್ ಎಕ್ಸಿಕ್ಯೂಷನ್ ಅವ್ರ ಹತ್ರ ಹೊರಟೋಗ್ತಾರೆ. ಬಿಕಾಸ್ ದ ಟ್ರೇಡ್ ಹ್ಯಾಪನ್ಡ್ ಅಟ್ ದ ಬಿಡ್ ಪ್ರೈಸ್ ಇಟ್ ಅಪಿಯರ್ಸ್ ಆಸ್ ಬಿಡ್ ವಾಲ್ಯೂಮ್. ಟ್ರೇಡ್ ಏನಿದೆ ಅದು ಬಿಡ್ ಪ್ರೈಸ್ನಲ್ಲಿ ಆಗುತ್ತೆ. ಬಿಡ್ ಪ್ರೈಸ್ ಅದು ಅವನು ಹಾಕಿ ಕೂತಿದ್ದಾನಲ್ಲ ಡಾಮ್ನಲ್ಲಿ ಬಿಡ್ ಬೈಯರ್, ಆ ಥರ ಇಟ್ ಹ್ಯಾಪಿಯರ್ಸ್ ಆ್ಯಸ್ ಅ ಬಿಡ್ ವಾಲ್ಯೂಮ್. ಹೈ ಬಿಡ್ ವಾಲ್ಯೂಮ್ ಅಂದರೆ ಸ್ಟ್ರಾಂಗ್ ಸೆಲ್ಲಿಂಗ್ ಅಗ್ರೆಷನ್. ಅರ್ಥಾಯ್ತಾ? ರೆಡ್ ಕಲರ್ನಲ್ಲಿ ಬರುತ್ತೆ. ಗ್ರೀನ್ ಕಲರ್ನಲ್ಲಿ ಆಸ್ಕ್ ವಾಲ್ಯೂಮ್ ಇದೆ ಸರ್, ಅಗ್ರೆಸಿವ್ ಬೈಯರ್ಸ್. ನಾನು ನೋಡಿ ಜಾಸ್ತಿ ಕನ್ಫ್ಯೂಸ್ ಮಾಡೋಕ್ಕಲ್ಲ, ಸಿಂಪಲ್ ನಾನು ಹೇಳ್ತೀನಿ. ನೀವು ಫುಟ್ ಪ್ರಿಂಟ್ ಚಾರ್ಟ್ ಓಪನ್ ಮಾಡ್ತೀರಲ್ಲ, ರೆಡ್ ಕಲರ್ ಸೈಡಲ್ಲಿ ಅಂದರೆ ನೋಡಿ ಇಲ್ಲಿ ಇದು ರೆಡ್ ಇದೆ, ಈ ಕಡೆ ಗ್ರೀನ್ ಇದೆಲ್ಲ, ರೆಡ್ ಕಲರ್ ಸೈಡ್ ಅಂದರೆ ಸೆಲ್ಲರ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನನಗೆ ಗೊತ್ತು ನಿಮ್ಮ ಏರೋಪ್ಲೇನ್ ಹೋಗುತ್ತೆ ಅಂತ. ಸ್ಟ್ರಾಂಗ್ ಸೆಲ್ಲಿಂಗ್ ಅಗ್ರೆಷನ್ ಇದೆ ರೆಡ್ ಕಡೆ, ಗ್ರೀನ್ ಕಡೆ ಸ್ಟ್ರಾಂಗ್ ಬೈಯಿಂಗ್ ಅಗ್ರೆಷನ್ ಇದೆ. ಓಕೆ, ನಾನು ಆಲ್ರೆಡಿ ಲಾಜಿಕ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸರ್. ಆಸ್ಕ್ ಹೆಂಗೆ ಬೈಯರ್ಸ್ ಆಗೋಯ್ತು ಅಂತ. ವೆನ್ ಅ ಬೈಯರ್ ವಾಂಟ್ಸ್ ಇಮಿಡಿಯೇಟ್ ಎಕ್ಸಿಕ್ಯೂಷನ್ ದ ಬೈ from the waiting seller on the ask side, because the trade happens at the ask price it appears as ask volume, high ask volume, strong buying execution. Okay, in trading view footprint chart, trading view open ಮಾಡಿ ಅಥವಾ ನೀವು ಯಾವುದೇ ವ್ಯೂನ ಓಪನ್ ಮಾಡಿ, ಅಲ್ಲಿ ಕೂಡ ಲೆಫ್ಟ್ ಸೈಡ್ ಅಂದರೆ ಬಿಡ್ ವಾಲ್ಯೂಮ್ ಇರುತ್ತೆ, ದಟ್ ಈಸ್ ದ ಅಗ್ರೆಸಿವ್ ಸೆಲ್ಲರ್ಸ್. ರೈಟ್ ಸೈಡ್ ಆಸ್ಕ್ ವಾಲ್ಯೂಮ್ ಇರುತ್ತೆ, ಅಗ್ರೆಸಿವ್ ಬೈಯರ್ಸ್. ಸಿಂಪಲ್ ರೂಲ್ ಟು ರಿಮೆಂಬರ್, ಡಾಮ್ ಶೋಸ್ ಹೂ ಇಸ್ ವೇಟಿಂಗ್, ಕಾಯ್ತಾ ಇದ್ದಾರದು ಊಟಕ್ಕೆ. ಫುಡ್ ಪ್ರಿಂಟ್ ಶೋಸ್ ಯಾರ್ಯಾರು ಪಾನ್ ಬಿಡ ತಿಂತಾರೋ, ಆಲ್ರೆಡಿ ಅಟ್ಯಾಕ್ ಆಗೋದಿದೆ. ಸೂಪರ್. ಪನ್ನೀರ್ ಬಟರ್ ಮಸಾಲ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ, ಅದೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು. ವೈಟ್ ರೈಸ್ ಓಕೆ, ರಸಮ್ ಗುಡ್, ಅದು ಫುಡ್ ಪ್ರಿಂಟ್. ಓಕೆ, ಡಾಮ್ ಶೋಸ್ ಲಿಕ್ವಿಡಿಟಿ ಪ್ರೊವೈಡರ್ಸ್, ಮೇಕರ್ಸ್. ಸರ್ ಮೇಕರ್ ಏನೇ ಸರ್, ಮೇಕಪ್ ಅಂದರೆ ಮೇಕರ್. ಡಾಮ್ನಲ್ಲಿ ಲಿಕ್ವಿಡಿಟಿ ಪ್ರೊವೈಡರ್ಸ್ ಮೇಕರ್ಸು, ಲಿಮಿಟ್ ಆರ್ಡರ್ಸ್ಗೆ ಮೇಕರ್ ಅಂತ ಹೇಳ್ತೀವಿ. ನೀವು ಲಿಮಿಟ್ ಆರ್ಡರ್ ಹಾಕ್ತೀರಾ, ಇವರ ಮೇಕರ್. ಫುಟ್ ಪ್ರಿಂಟಾಗಿ ಇವರ ಟೇಕರ್. ಫುಟ್ ಪ್ರಿಂಟಲ್ಲಿ ಏನು ತೋರಿಸ್ತಿದೆ ಸರ್, ಲಿಕ್ವಿಡಿಟಿ ಕನ್ಸ್ಯೂಮರ್ಸ್ ತೋರಿಸ್ತಿದ್ದಾರೆ. ಎಕ್ಸಿಕ್ಯೂಷನ್ ಆದಮೇಲೆ ಅಲ್ವಾ ಬರುತ್ತೆ, ಅಂದರೆ ಏನು ಸರ್, ಮಾರ್ಕೆಟ್ ಆರ್ಡರ್ಸ್ ಅಬ್ಸಾರ್ಬಿಂಗ್ ದಿ ಮಾರ್ಕೆಟ್ ಆರ್ಡರ್ ಎಕ್ಸಿಕ್ಯೂಟಿಂಗ್ ದಿ ಲಿಮಿಟ್ ಆರ್ಡರ್ಸ್. ಸೊ ಅದು ಟೇಕರ್ ಆಗುತ್ತೆ. ಸೊ ಬೇಸಿಕಲಿ ನೀವು ಮಾರ್ಕೆಟ್ ಆರ್ಡರ್ ಆಗ್ತೀರಾ ಅಂದರೆ ಯು ಆರ್ ಅ ಟೇಕರ್. ಇಫ್ ಯು ಆರ್ ಅ ಲಿಮಿಟ್ ಆರ್ಡರ್ ನೀವು ಆಗ್ತೀರಾ ಅಂದರೆ ಯು ಆರ್ ಅ ಮೇಕರ್. Order flow is about understanding the battle between traders who provide liquidity and the traders who aggressively remove it. ಇವತ್ತಿನ ವಿಡಿಯೋಗೆ ಇಷ್ಟೇ ಸಿಂಪಲ್ ಟಾಪಿಕ್ಸ್ ನಿಮಗೆ ನಾನು ಬೇಸಿಕ್ಸ್ ಅರ್ಥ ಮಾಡಿಸಿದ್ದೀನಿ. ಅಪ್ಕಮಿಂಗ್ ಸೆಷನ್ಸ್ನಲ್ಲಿ ನಾನು ನಿಮಗೆ ಇನ್ನೊಂದಷ್ಟು ಬೂಮ್ ಒಳ್ಳೊಳ್ಳೆ ಟಾಪಿಕ್ಸ್ನ ಹೇಳ್ಕೊಡ್ತೀನಿ. ಎನಿವೇಸ್, ಸೊ ಇವತ್ತಿನ ಟಾಪಿಕ್ ಇಷ್ಟೇ. ಸಿ ಆಲ್ ಇನ್ ದ ನೆಕ್ಸ್ಟ್ ಒನ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕ್ರೇಜಿ ಕಾಂಟೆಂಟ್ಗೆ. ಸಿ ಆಲ್ ಇನ್ ದ ನೆಕ್ಸ್ಟ್ ಒನ್ ಗೈಸ್. ಎಂಜಾಯ್. ಬಾಯ್.